ನೀವುಗಳು ಇಲ್ಲೇ ಇರ್ತೀರಾ, ದಯವಿಟ್ಟು ಆರಾಮಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಹೇಳ್ತಾ ನಮ್ಮ ಎಲ್ಲ ಅತಿಥಿಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಹೋಗಿ ಸರ್, ದಯವಿಟ್ಟು. ಡಿ ನಾಗರಾಜಯ್ಯನವರು ಮಾಜಿ MLAಗಳು, ಡಾಕ್ಟರ್ ಜಗದೀಶ್ ಕುಣಿಗಲ್ ಅವರು. ನಮಸ್ತೆ ಸರ್, ಸ್ವಾಗತ ಸುಸ್ವಾಗತ. ಹಾಗೆ ಶ್ರೀಯುತ SR ಗೌಡ್ರು, ತಮಗೆ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಒಬ್ಬರವರಾಗೆ ಬನ್ನಿ ಸರ್, ತೊಂದರೆ ಇಲ್ಲ. ಹಾಗೆ ಕಲ್ಕೆರೆ ಶ್ರೀಯುತ ರವಿ ಅಣ್ಣನವರು, ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ಮಾಜಿ MLA ಶ್ರೀಯುತ ಸುರೇಶ್ ಗೌಡ್ರು, ನಿಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ. ಡಾಕ್ಟರ್ BN ರವಿ ನಾಗರಾಜಯ್ಯ ಸರ್, ನಿಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ. ಸರ್, ವೇದಿಕೆ ಮೇಲೆ ಗದ್ದಲ ಗಲಾಟೆ ಮಾಡ್ಕೋಬೇಡಿ ಸರ್, ದಯವಿಟ್ಟು ಅಲ್ಲೇ ಇರಿ ಸರ್, ದಯವಿಟ್ಟು ಅಲ್ಲೇ ಇರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ಶ್ರೀಯುತ ಉಗ್ರೇಶ್ ಅಣ್ಣನವರು, ನಿಮಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಕೊಟ್ಬಿಡ್ಲಿ ಸರ್, ಕೊಟ್ಬಿಡ್ಲಿ ಸರ್. ಹಾಗೆ ಈಗ ಈ ಒಂದು ಅತ್ಯದ್ಭುತವಾದಂತಹ ಉತ್ಸವಕ್ಕೆ, ಈ 3 ದಿನಗಳ ಕಾಲ ಏನು ಅತ್ಯದ್ಭುತವಾದಂತಹ ಉತ್ಸವ ನಡೀತು, ಈ ಉತ್ಸವದ ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕಿನ ಆರಂಭವನ್ನ ಕೊಡಬೇಕು ಅಂತ ನಮ್ಮ ಎಲ್ಲ ಗಣ್ಯರಲ್ಲಿ, ಹಾಗೆ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ನಮ್ಮ ಕುಮಾರಣ್ಣನವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬೆಳಕು ಕೊಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ. ಅತಿ ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಬರ್ಲಿ, ಎಲ್ಲರ ಜೋರಾದ ಚಪ್ಪಾಳೆ ಬರ್ಲಿ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಖ್ಯಂ ಯಃ ಪಠೇತ್ ನರಃ ನ ಚ ವಿಘ್ನಭಯಂ ತಸ್ಯ ಸಿದ್ಧಿಂ ಕರಂ ಪ್ರಭೋ. ಹೇ ರಂಭಾ, ಹೇ ಗಣಪತಿ, ಹೇ ಆದಿಶಕ್ತಿ ಮಾರಮ್ಮ ತಾಯಿ, ಹೇ ನರಸಿಂಹಸ್ವಾಮಿ, ಹೇ ಮಾರುತಿ, ಈ ಒಂದು ಕಾರ್ಯಕ್ರಮ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ಸಾಗಲಿ ಅಂತ ಹೇಳ್ತಾ ಬರ್ಲಿ ಜೋರಾದ ಚಪ್ಪಾಳೆ. ಈಗ ನಮ್ಮ ಮಾಜಿ MLA ತುಮಕೂರು ಶ್ರೀಯುತರಾದಂತಹ H ನಿಂಗಪ್ಪನವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಿಮ್ಗೆ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ಆ ದೇವಿ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ವೇದಿಕೆಯನ್ನ ನಿಮ್ಗೆ ಬಿಟ್ಕೊಡ್ತಾ ಇದ್ದೀನಿ. ಶ್ರೀ ಆದಿಶಕ್ತಿ ಮಾರಮ್ಮ ದೇವಿಯರ ನೂತನ ದೇವಾಲಯದ ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮೆಲ್ಲರ ಹೃದಯದಲ್ಲಿ ಗಟ್ಟಿಯಾಗಿ ಮನೆ ಮಾಡಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮತ್ತು ಜಾತ್ಯತೀತ ಜನತಾದಳದ
ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ತಮ್ಮೆಲ್ಲರ ಪ್ರೀತಿಯ ನಾಯಕರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರವರೇ, ಸ್ನೇಹಿತರಾಗಿರ್ತಕ್ಕಂಥ ತುರುವೇಕೆರೆ ಕ್ಷೇತ್ರದ ಶಾಸಕರಾಗಿರ್ತಕ್ಕ ಕೃಷ್ಣಪ್ಪನವರೇ, ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮತ್ತೋರ್ವರು ಸುರೇಶ್ ಗೌಡ್ರೆ, ರವಿ ಅವರೇ, ಮತ್ತು ವೇದಿಕೆಯಲ್ಲಿ ಇರ್ತಕ್ಕಂಥ ನಮ್ಮ ಉಗ್ರೇಶ್ ಅವರೇ, ಶಿರಾ ನಾಯಕರು, ಮತ್ತು ಗುಬ್ಬಿ ಕ್ಷೇತ್ರದ ನಾಯಕರಾಗಿರ್ತಕ್ಕಂಥ ನಾಗರಾಜ್ರವರೇ, ನಮ್ಮ ಕುಣಿಗಲ್ ಕ್ಷೇತ್ರದ ನಾಯಕರು, ಕಳೆದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತ ರವಿ ನಾಗರಾಜನವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಾನಿವತ್ತು ರಾಗಿಬಂದಳ್ಳಿ ಗ್ರಾಮದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಏನ್ ಮಾತಾಡಬೇಕು ಅಂತ ನನಗೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಕಾರಣ ಇಷ್ಟನೇ, ತಾವೆಲ್ಲರೂ ಕೂಡ ಇಷ್ಟೊಂದು ಪ್ರೀತಿ ವಿಶ್ವಾಸದಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರನ್ನ ಬರಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ಅದರಲ್ಲೂ ಕೂಡ ಬಹಳಷ್ಟು ಕಾರ್ಯಕ್ರಮಗಳ ಮಧ್ಯೆ ಸ್ವಲ್ಪ ಅವರಿಗೆ ಆರೋಗ್ಯದ ಸಮಸ್ಯೆನೇ ಇದ್ರೂ ಕೂಡ ರಾಗಿಬಂದಳ್ಳಿ ಗ್ರಾಮಕ್ಕೆ ಆಗಮಿಸಿ ತಮ್ಮೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಸಂತೋಷ ಪಡಿಸಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣವರು. ತಮ್ಮ ಪ್ರೀತಿ ವಿಶ್ವಾಸ ಅವರಿಗೆ ಶ್ರೀರಕ್ಷೆಯಾಗಿ ಇರಲಿ, ಅವರ ಆರೋಗ್ಯ ಮತ್ತು ಆರೋಗ್ಯವಂತರಾಗಿರಲಿ, ಇನ್ನೂ ನೂರಾರು ವರ್ಷಗಳ ಕಾಲ ಈ ರಾಜ್ಯದ ಜನತೆಯ ಸೇವೆ ಮಾಡತಕ್ಕಂಥ ಒಂದು ಶಕ್ತಿಯನ್ನ ರಾಗಿಮುದ್ನಳ್ಳಿ ಗ್ರಾಮದ ಆದಿಶಕ್ತಿ ಮಾರಮ್ಮ ದೇವಿ ಕೊಡ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ಯಾಕೆ ಅಂತ ಹೇಳಿದ್ರೆ, ನಾನು ಬಹಳ ವರ್ಷದಿಂದ ರಾಗಿಮುದ್ನಳ್ಳಿ ಬಹಳ ಹತ್ತಿರದಲ್ಲಿದ್ದಂಥವನು. ಈ ಊರಿಗೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಮೊದಲು ದೇವರ ದರ್ಶನಕ್ಕೆ, ಮಾರಮ್ಮ ದೇವಿಯ ದೇವಾಲಯಕ್ಕೆ ಕರ್ಕೊಂಡೋಗಿ ಆಶೀರ್ವಾದ ಮಾಡಿ ಕಳಿಸ್ತಿದ್ದಂಥವ್ರು. ತದನಂತರ ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡ್ರಿಗೆ ಅದೇ ರೀತಿ ತಾವೆಲ್ಲರೂ ಕೂಡ ಒಂದು ಬೆಂಬಲವನ್ನು ಕೊಟ್ಕೊಂಡು ಬರ್ತಕ್ಕಂಥವ್ರು. ನಿಮ್ಮ ಒಂದು ಪ್ರೀತಿ ಅಭಿಮಾನ ಇವತ್ತು ಎಲ್ರಿಗೂ ಕೂಡ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಕುಮಾರಣ್ಣವರು ಬೆಳಿಗ್ಗೆಯಿಂದಲೂ ಕೂಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಹಳಷ್ಟು ಬಳಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಸುರೇಶ್ ಗೌಡರು ಮತ್ತು ಕುಮಾರಣ್ಣವರ ಒಂದು ಮಾತಿಗೆ ಅವಕಾಶವನ್ನು ಕೊಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಹಳ ಅಚ್ಚುಕಟ್ಟಾಗಿ ವಹಿಸಿಕೊಂಡು ಈ ಒಂದು ಬೃಹತ್ತಾದ ವೇದಿಕೆ ಏನ್ ನೋಡ್ತಿದ್ದೀರಿ, ಈ ಒಂದು ಉತ್ಸವಗಳನ್ನ ಏನ್ ನೋಡ್ತಿದ್ದೀರಿ, ಬಹುಶಃ ಇವರಿಲ್ಲದೆ ಇದು ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸರ್. ಈ ಮುಂಚೆನೂ ತಮ್ಮನ್ನ ಭೇಟಿ ಮಾಡುವ ಅವಕಾಶ ತುಮಕೂರು ಉತ್ಸವದಲ್ಲಾಗಿರಬಹುದು ಅಥವಾ ದಸರಾ ಮಹೋತ್ಸವದಲ್ಲಾಗಿರಬಹುದು ಸಿಕ್ಕಿದೆ ನನಗೆ. ಇವತ್ತು ಇಷ್ಟೊಂದು ಪ್ರೀತಿ ನೋಡಿ ನಿಜವಾಗ್ಲೂ ಹೃದಯ ತುಂಬಿ ಬಂತು. ಇವ್ರಿಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರ್ಲಿ ಅಂತ ಹೇಳ್ತಾ ಈಗ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಜನಪ್ರಿಯ ಶಾಸಕರು ತುಮಕೂರು ಗ್ರಾಮಾಂತರ ಶ್ರೀ ವಿ ಸುರೇಶ್ ಗೌಡ ಸರ್ ಅವರಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಸಾಯಂಕಾಲದ ಕಾರ್ಯಕ್ರಮ ನಾವು ಇಷ್ಟು ಅಚ್ಚುಕಟ್ಟಾಗಿ ಆಗುತ್ತೆ ಅಂತೇಳಿ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಆದರೆ ಇವತ್ತು ನಿಮ್ಮ ಪ್ರೀತಿ ಕುಮಾರಣ್ಣವರು ಬೆಳಗ್ಗೆ ಬರಬೇಕಾಯಿತು. ನಾವು ಬೆಳಗ್ಗೆ ಪ್ರೋಗ್ರಾಮ್ ಅಂತ ನಾವು ನಿರ್ಧಾರ ಮಾಡಿದ್ದೋ, ಆದರೆ ನನಗೆ ಬರ್ತಾರೋ ಇಲ್ವೋ ಅನ್ನೋದು ಇನ್ನೂ ತೂಗುಗತ್ತಿ ಆಡ್ತಾ ಇತ್ತು. ನಿನ್ನೆ ಸಾಯಂಕಾಲ 7 ಗಂಟೆಯಲ್ಲಿ ನಮ್ದೊಂದು ಕಾರ್ಯಕ್ರಮ ಇತ್ತು. ನಮ್ಮ ಕೇಂದ್ರದ ಕೃಷಿ ಸಚಿವರು ನಮ್ದೇನೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಕುಮಾರಣ್ಣವರು ಅವರಿಬ್ರು ಒಂದೇ ವೇದಿಕೆಯಲ್ಲಿದ್ರು, ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮತ್ತೆ ಕುಮಾರಣ್ಣವರು. ನಾನು ಮತ್ತೆ ಲಿಂಗಪ್ಪನವರು ಬಹಳ ಒತ್ತಡ ಹಾಕಿದ್ರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ. ನಾನು ನಮ್ಮ ಕೇಂದ್ರದ ಮಂತ್ರಿಯವರಿಗಿಂತ ಹೆಚ್ಚಾಗಿ ಕುಮಾರಣ್ಣನ ಈ ಕಾರ್ಯಕ್ರಮಕ್ಕೆ ಹೇಗೆ ಕರ್ಕೊಂಡ್ಬರ್ಬೇಕು ಅನ್ನೋದೇ ನನಗೆ ಚಿಂತೆ ಆಗಿತ್ತು. ಯಾಕಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಊರಿನವರು ಕಾರ್ಯಕ್ರಮ ಮಾಡಿದ್ರು. ಈ ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ದೇವರ ಒಂದು ಆದಿಶಕ್ತಿ ಮಾರಮ್ಮನ ದೇವಸ್ಥಾನಕ್ಕೆ ಎಲ್ಲವನ್ನ ಸಮರ್ಪಣೆ ಮಾಡ್ಕೊಂಡು ಒಂದು ಸುಂದರವಾದ ದೇವಸ್ಥಾನಕ್ಕೆ ನಮ್ಮ ಕುಮಾರಣ್ಣ ಬಂದು ಒಂದು ಆಶೀರ್ವಾದ ನಮ್ಮೆಲ್ಲರಿಗೂ ಮಾಡ್ಲಿ ಅನ್ನೋದು ಇಲ್ಲೆಲ್ಲರ ಪ್ರೀತಿ ಇತ್ತು. ಆದ್ರೆ ಅದು
ಆಗುತ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಬಂದ್ಬಿಟ್ಟಿತ್ತು ಸಾಯಂಕಾಲ, ನಿನ್ನೆ ಸಾಯಂಕಾಲ ಈ ಟೈಮ್ ವರ್ಗೂನು ಸುಮಾರು 7 ಗಂಟೆವರೆಗೂ ಕೂಡ ಕಾರ್ಯಕ್ರಮಕ್ಕೆ ಕುಮಾರಣ್ಣ ಬರ್ತಾರಾ ಇಲ್ವಾ, ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತಾ ಇಲ್ವಾ ಅನ್ನೋದು ನನಗೊಂದು ಯಕ್ಷ ಪ್ರಶ್ನೆ ಆಗಿತ್ತು. ನಾನು ಕಡೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯ ನಾಗರಾಜ್ಗೆ ಹೇಳಿದೆ, ಏನೋ ಡೌಟ್ ಆಗ್ತಿದೆಯಪ್ಪ, ಮಾರಮ್ಮನ ಒಂದ್ 3 ಕುರಿಕನೋ ಮೇಕೆನೋ ಕೊಡ್ತೀನಿ ಅಂತ ಹೇಳ್ಬಿಡು, ಏನೋ ಕೇಳಿದ್ರೆ ಆ ತಾಯಿ ಮನಸ್ಕೊಳ್ಳಿ ಕುಮಾರಣ್ಣಗೆ ಅಂತ. ಆದ್ರೆ ನಿಮ್ಮ ಭಕ್ತಿ, ಆ ತಾಯಿಯ ಶಕ್ತಿ, ನಿಮ್ಮ ಭಕ್ತಿ ಮತ್ತೆ ಶಕ್ತಿ ಇವತ್ತು ನಮ್ಮ ಕೇಂದ್ರದ ನಾಯಕರು ಮತ್ತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಒಬ್ಬ ರೈತ ನಾಯಕ, ಜನಮೆಚ್ಚಿದ ನಾಯಕ ಯಾರಾದ್ರೂ ನಾವು ಯಡಿಯೂರಪ್ಪನವರ ದೇವೇಗೌಡರು ನೋಡಿದ್ದು. ನಾವು ನೋಡಿದ್ದು ದೇವೇಗೌಡರನ್ನ ನೋಡಿದ್ದು ನಾವು ಹುಡುಗರಿದ್ದಾಗ, ನಾವು ವಿದ್ಯಾರ್ಥಿ ನಾಯಕನಾಗಿದ್ದಾಗ, ಒಬ್ಬ ರೈತ ನಾಯಕ, ಮಣ್ಣಿನ ಮಗ, ಜನಪರ ಹೋರಾಟಗಳನ್ನ. ಅದಾದ್ಮೇಲೆ ನಾನು ಪಾರ್ಟಿ ಬೇರೆ ಇತ್ತು, ದೇವೇಗೌಡರು ನೋಡ್ತಾ ಇದ್ದೆ, ನಾವು ಇವ್ರನ್ನ ಯಡಿಯೂರಪ್ಪನವ್ರು ನೋಡ್ತಿದ್ದ. ಅದಾದ್ಮೇಲೆ ಕುಮಾರಣ್ಣನ ನೋಡಿದೆ, 2 ಬಾರಿ ಮುಖ್ಯಮಂತ್ರಿಯಾಗಿ ಅಸೆಂಬ್ಲಿ ನಾನು ನೋಡಿದೆ 2008ರಲ್ಲಿ ಮತ್ತೆ 2013ರಲ್ಲೂ ಕುಮಾರಣ್ಣವ್ರನ್ನ ಶಾಸಕರಾಗಿ ನೋಡಿದೆ ಹೋರಾಟಗಳನ್ನ. ನಾವು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾರಾದ್ರೂ ಒಬ್ಬ ತೊಡೆ ತಟ್ಟಿ ವಿರೋಧ ಪಕ್ಷಕ್ಕೆ ಎದೆಯಲ್ಲಿ ನಡಕ ಹುಡುಕ್ತಾರೆ ಅಂದ್ರೆ ಅದು ಕುಮಾರಣ್ಣ. ಅಂದ್ರೆ ಭಗವಂತ ಯಾವಾಗ್ಲೂ ಒಳ್ಳೆಯವರಿಗೆ ಪರೀಕ್ಷೆ ಮಾಡ್ತಾನೆ. ಕುಮಾರಣ್ಣವ್ರು 5 ವರ್ಷ ಸಂಪೂರ್ಣ ಮಾಡಿದ್ರೆ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ರಾಜ್ಯದ ಚಿತ್ರಣನೇ ಬೇರೆ ಆಗಿತ್ತು. ರೈತರ ಒಂದು ಕಳಕಳಿತು ಕೆಲಸ ಮಾಡುವಂತವರು ದೇವೇಗೌಡಜಿಯವರು ಮತ್ತೆ ಕುಮಾರಣ್ಣವರು. ಅಂತ ಒಬ್ಬ ನಾಯಕ ಇವತ್ತು ಕೇಂದ್ರದ ಮಂತ್ರಿ ಆದ್ಮೇಲೆ ನನ್ನ ಕ್ಷೇತ್ರಕ್ಕೆ ಮೊದಲನೇ ಬಾರಿ ಬಂದು ಈ ಒಂದು ಮಾರಮ್ಮನ ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮ್ಮೆಲ್ಲರಿಗೂ ಒಂದು ಹಿತವಚನ ಹೇಳೋದಕ್ಕೆ ಬಂದಿದ್ದಾರೆ. ನಾನು ನನ್ನ ಕ್ಷೇತ್ರದ ಎಲ್ಲ ಮತದಾರರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನ ಮತ್ತೆ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಕುಮಾರಣ್ಣವ್ರ ಜೊತೆಗೆ ಸತೀಶ್ ಅಣ್ಣವರು, ಅವರ PS ಗೆ ನಾನು ಧನ್ಯವಾದ ಹೇಳ್ಬೇಕು. ನಾನು ಅವ್ರ ಕೈ ಮುಗಿದು ಹೇಳ್ಬಿಟ್ಟೆ, ಏನಾದ್ರೂ ಮಾಡಿ ಕರ್ಕೊಂಬರ್ಬೇಕಪ್ಪ ಅಂತೇಳಿ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕುಮಾರಣ್ಣನ ಕರ್ಕೊಂಬರೋದ್ರಲ್ಲಿ ಅತ್ಯಂತ ಮುತುವರ್ಜಿ ವಹಿಸಿ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದಾರೆ. ಸತೀಶ್ ಅಣ್ಣನಿಗೂ ಕೂಡ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ. ಅದೇ ರೀತಿ ನಮ್ಮ ಪಕ್ಕದ ತುರುವೇಕೆರೆ ಕ್ಷೇತ್ರದ ಶಾಸಕರು, ನಮ್ಮೆಲ್ಲ ನೀರಾವರಿ ಹೋರಾಟಗಳಿಗೆ ನಮಗೊಂದು ಶಕ್ತಿ ತುಂಬುವಂತವ್ರು, ಯಾವಾಗಲೂ ರೈತರ ಪರ, ನೀರಾವರಿ ಪರ ಹೋರಾಟ ಮಾಡುವಂತವ್ರು, ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಲಿಂಗಪ್ಪನವರು ಈ ಭಾಗದಲ್ಲಿ ಸುಮಾರು 35-40 ವರ್ಷಗಳ ಕಾಲ ನಿರಂತರವಾಗಿ ಅಧಿಕಾರ ಇರಲಿ ಇಲ್ಲೇ ಹೋಗ್ಲಿ, ಯಾರು ಪತ್ರಿಕೆ ನಾಮಕರಣ ಕರೀಲಿ, ಮದುವೆ ಕರೀಲಿ, ಸಾವು ಕರೀಲಿ, ನಂತರ ಅವರು ಕೂಡ ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ. ನನ್ಗೆ ಯಾವಾಗಲೂ ಕೂಡ ನಾನು ಶಾಸಕನಾಗಿ ಸುಮಾರು 25 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತೇನೆ. ಯಾವತ್ತೂ ಲಿಂಗಪ್ಪನವರು ನನ್ನ ವಿರುದ್ಧ ಕೆಟ್ಟದಾಗಿ ಮಾತಾಡಿದವರಲ್ಲ, ಒಬ್ಬ ಸಜ್ಜನ ರಾಜಕಾರಣಿ. ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ನಮ್ಮ ರವಿ ಅಣ್ಣವರು, ನಾಗರಾಜಯ್ಯನವರ ಮಗ, ಡಾಕ್ಟರ್ ಆಗಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತವರು, ಅವರು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾಗರಾಜ್ ಅವರು ಪಕ್ಕದ ಕ್ಷೇತ್ರದವರು, ನಮ್ಮ ಗುಬ್ಬಿಯಲ್ಲಿ ZP ಸದಸ್ಯರಾಗಿದ್ದರು CS ಪುರದಲ್ಲಿ. ಅದಾದ್ಮೇಲೆ ನಮ್ಮ ಪಾರ್ಟಿಯಿಂದ JDSಗೆ ಹೋಗಿ ಈ ಸಲ ಗುಬ್ಬಿಯಲ್ಲಿ ಸ್ಪರ್ಧೆ ಮಾಡಿ ಕೆಲವೇ ಅಂತರದಲ್ಲಿ ಸೋತರು. ಒಬ್ಬ ಜನಪರ ನಾಯಕ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಉಗ್ರಪ್ಪನವರು ಸಿರಾದಲ್ಲಿ ಈ ಸಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತವರು, ಒಬ್ಬ ಒಳ್ಳೆ ನಾಯಕ, ರೈತ ನಾಯಕ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ ಸುರೇಶ್ ಗೌಡ, ನಮ್ಮ ನಾಗಮಂಗಲ MLA ಅವರು, ನನ್ನ ಆತ್ಮೀಯರು, ಅವರು ಕೂಡ ಒಬ್ಬ ಹೋರಾಟಗಾರ, ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ರವಿಯವರು, ಕಲ್ಕೆರೆ ರವಿಯವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಅವರ ಶ್ರೀಮತಿಯವರು ಸುಮಾರು 2.5 ವರ್ಷ ಸಮ್ಮಿಶ್ರ ಸರ್ಕಾರ ಅಂದ್ರೆ ಬಿಜೆಪಿಯಿಂದ ಉಪಾಧ್ಯಕ್ಷರು ಬಿಜೆಪಿಯವರಾಗಿದ್ರು, ನಾವು ಮೆಜಾರಿಟಿ ಇದ್ರು. ರವಿ ಅವ್ರನ್ನ ಅವತ್ತು ಅವರ ಶ್ರೀಮತಿಯವ್ರನ್ನ ಅಧ್ಯಕ್ಷರು ಮಾಡಿದ್ರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದವರು. ಹಾಗೆ ನಮ್ಮ SR ಗೌಡರು, ಸಿರಾ ಹಾಲು ಒಕ್ಕೂಟದ ನಿರ್ದೇಶಕರು, ಚುನಾವಣೆಯಲ್ಲಿ 1 ಬಾರಿ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ, ಇವತ್ತು ನಮ್ಮ ಕುಮಾರಣ್ಣನ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಜಗದೀಶ್ ಅವರು, ಡಿ ನಾರಾಯಣ ಅವರ ಮಗ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ನಮ್ಮ ಸತೀಶ್ ಬೊಮ್ಮನಹಳ್ಳಿ, ನನ್ನ ಆತ್ಮೀಯ, ಅವರು ಕೂಡ ಕಂಟ್ರಾಕ್ಟ್ದಾರರು, ಈ ಕಾರ್ಯಕ್ರಮಕ್ಕೆ ಅವ್ರ ಕೈಲಾಗಿದ್ದ ಸೇವೆ ಮಾಡಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ವೇದಿಕೆ ಬಂದಿರುವಂತ ಎಲ್ಲರೂ ಕೂಡ ಇವತ್ತು ನಮ್ಮ ಮಾಸ್ತಿಗೌಡರು, ಉಮೇಶ್ ಗೌಡರು, ಸಿದ್ದೇಗೌಡರು, YT ನಾಗರಾಜ್ ಅವರು, ಮತ್ತೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಎಲ್ಲರೂ ಬಂದಿದ್ದೀರಾ. ವಿಶೇಷವಾಗಿ ಊರಿನ ಎಲ್ಲ ನಮ್ಮ JDSನ ಅಣ್ಣ ತಮ್ಮಂದಿರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ. ಹಾಗೆ ನಮ್ಮ ಬಿಜೆಪಿಯ ಕಾರ್ಯಕರ್ತರು ಕೂಡ ಭಾಗವಹಿಸಿದ್ರ. ಸಮಸ್ತ ಗ್ರಾಮಸ್ಥರು
ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ದೇವರ ಕಾರ್ಯಕ್ರಮ ನಮ್ಮ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ್ರೆ ಇದು ಒಂಥರ ತಮಿಳ್ನಾಡು ತರ ದೇವರ ನಾಡು. ನೀವು ತೆಗಿರಿ, ನೀವು CB ನರಸಿಂಹಸ್ವಾಮಿಯಿಂದ ಹಿಡಿದು ಈ ಕ್ಷೇತ್ರದಲ್ಲಿ ದೇವಾಲಯಗಳು ಯಾವ ರೀತಿ ಜೀರ್ಣೋದ್ಧಾರ ಆಗ್ತಿವೆ ಅಂದ್ರೆ 25 ವರ್ಷಗಳಿಂದ ನಾನು ಈ ಕ್ಷೇತ್ರಕ್ಕೆ ಬಂದಾಗಲಿಂದ ನೋಡ್ತಾ ಇದ್ದೇನೆ. ಇಲ್ಲಿ CB ನರಸಿಂಹಸ್ವಾಮಿ ಇದೆ ಬಾರ್ಡರ್ ಅಲ್ಲಿ, ಹಾಗೆ ದೇವರಾಯನದುರ್ಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ, ಕೈದಾಳಲ್ಲಿ ಚೆನ್ನಕೇಶವ ಇದ್ದಾನೆ, ಹಾಗೆ ಗೂಡೂರಲ್ಲಿ ಗಣೇಶ ಇದ್ದಾನೆ, ಎತ್ತೇನಹಳ್ಳಿಲಿ ಮಾರಮ್ಮ ದೇವಸ್ಥಾನ ಇದೆ, ಸೀಂತನಹಳ್ಳಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ದೇವಸ್ಥಾನ ಇದೆ, ಹಾಗೆ ಇಲ್ಲಿ ಕೂಡ ಕೊಲ್ಲಾಪುರದ ಅಮ್ಮ ಹೆಬ್ಬೂರಿನಲ್ಲಿದೆ. ಹಾಗೆ ಇಲ್ಲೂ ಕೂಡ ವಿಶೇಷವಾಗಿ ಇವತ್ತು ಆದಿಶಕ್ತಿ ಮಾರಮ್ಮನ ದೇವಸ್ಥಾನ ರಾಗಿಮುದ್ದಲ್ಲಿ ಕೂಡ ಇವತ್ತು ಪ್ರತಿಷ್ಠಾಪನೆ ಆಗಿದೆ. ನೂರಾರು ದೇವಸ್ಥಾನಗಳಿರುವಂತಹ ಒಂದು ಕ್ಷೇತ್ರ ತುಮಕೂರು ಜಿಲ್ಲೆಯಲ್ಲಿ ಇದೆ ಅಂದ್ರೆ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ. ಅಮರ ಶಿಲ್ಪಿ ಜಕಣಾಚಾರ್ಯ ಇದ್ದಂತ ಒಂದು ಕ್ಷೇತ್ರ ಇದು ತುಮಕೂರು ಗ್ರಾಮಾಂತರ. ಅದರಿಂದ ಇಂಥ ಒಂದು ದೇವನಾಡಿನಲ್ಲಿ ನಮ್ಮ ಕುಮಾರಣ್ಣವರು ಕೇಂದ್ರದ ಸಚಿವರಾಗಿ ಆದ್ಮೇಲೆ ಮೊದಲನೇ ಸರಿ ನನ್ನ ಕ್ಷೇತ್ರಕ್ಕೆ ಬಂದು ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಮಾತಾಡ್ಸಕ್ ಬಂದಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಕುಮಾರಣ್ಣನಿಗೆ ನಾನು ಆ ಭಗವಂತ ಆಯುರಾರೋಗ್ಯವನ್ನ ಕೊಡ್ಲಿ, ಐಶ್ವರ್ಯವನ್ನ ಕೊಡ್ಲಿ, ಅಧಿಕಾರವನ್ನ ಕೊಡ್ಲಿ, ಇನ್ನೂ ಹೆಚ್ಚಿನ ಸ್ಥಾನಮಾನವನ್ನ ಕರ್ನಾಟಕದಲ್ಲಿ ಕೊಟ್ಟು ಕರ್ನಾಟಕವನ್ನು ನಡೆಸುವಂತ ಶಕ್ತಿ ಕೊಡ್ಲಿ. ನಾವಂತೂ ಹೃದಯಪೂರ್ವಕವಾಗಿ ಕುಮಾರಣ್ಣನ ಒಪ್ಕೊಂಡ್ಬಿಟ್ಟಿದ್ದೇವೆ. ಯಾಕೆಂದ್ರೆ ಅವರು ಯಾವತ್ತೂ ನಮ್ಮ ಜೊತೆ ಅಲಯನ್ಸ್ ಆದ್ರೂ ಅವತ್ತೇ ನಾನು ಹೋಗಿ ಹಾರ ಹಾಕಿ ನನ್ನ ತಪ್ಪು ಏನಾರು ಇದ್ರೆ ರಾಜಕೀಯವಾಗಿ ಹೋರಾಟ ಮಾಡಿದ್ದೆ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತೇಳಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ನಮ್ಮ ಇದ್ರ ಬಿಡದಿಗೆ ಹೋಗಿ ಆಶೀರ್ವಾದ ತಗೊಂಡು ಬಂದ್ಬಿಟ್ಟಿದ್ದೇವೆ. ಇನ್ನು ಅವ್ರ ಜೊತೆ ಸಾಯೋವರೆಗೂ ಇರ್ತೇವೆ. ನಮ್ಗೆಲ್ಲ ವ್ಯಕ್ತಿ ಮೇಲೆ, ನಾಯಕತ್ವದ ಮೇಲೆ ನಂಬಿಕೆ ಇರುವಂತವ್ರು. ನಾನು ಈ ಕ್ಷೇತ್ರದಲ್ಲಿ 5 MLA ಚುನಾವಣೆ ನಿಂತರು ಒಂದೇ ಪಕ್ಷದಲ್ಲಿ ನಿಂತಿದ್ದೀನಿ, ಪಕ್ಷಾಂತರನು ಕೂಡ ಮಾಡಿ. ಹಾಗೆ ಕುಮಾರಣ್ಣನು ಒಪ್ಕೊಂಡ್ಬಿಟ್ಟಿದ್ದೇನೆ. ಕುಮಾರಣ್ಣ ಎಲ್ಲಾದ್ರೂ ಇರಲಿ, ಅವರ ಅಭಿಮಾನಿಯಾಗಿ ಅವರ ಹಿಂದೆ ಅವ್ರು ಮಾಡುವಂತ ಕೆಲಸಕ್ಕೆ ಸ್ಫೂರ್ತಿಯಾಗಿರ್ತೇನೆ. ನಾನು ಈ ಸಂದರ್ಭದಲ್ಲಿ ಹೇಳೋದೇನಪ್ಪಾ ಅಂತ ಹೇಳಿದ್ರೆ, ನಮ್ಮ ಯುವಕರಿಗೆ ಇವತ್ತು ಯುವ ಶಕ್ತಿ ನಾನು ನೋಡಿದೆ. ಕುಮಾರಣ್ಣನ ಜೊತೆ ಬಂದಂತ ಸಂದರ್ಭದಲ್ಲಿ ಇಡೀ ಯುವ ಶಕ್ತಿಗಳು ನಮ್ಮ ಕುಮಾರಣ್ಣನ ಜೊತೆ ಬಂದ್ರು. ಅವ್ರಿಗೆ ಮುಂದೆ ಒಂದು ದೊಡ್ಡ ನಾಯಕತ್ವ ಸಿಗ್ಬೇಕು, ಮತ್ತೆ ಒಂದು ಒಳ್ಳೆ ಕರ್ನಾಟಕದಲ್ಲಿ ಸ್ಥಾನಮಾನ ಸಿಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ. ನಮ್ಮ ದೇವೇಗೌಡಜಿಯವರು ಎಲ್ಲ ಯುವಕರಿಗೆ ಸ್ಪಿರಿಟ್ ಏನಪ್ಪಾ ಅಂತ ಹೇಳಿದ್ರೆ, 92 ವಯಸ್ಸಲ್ಲೂ ಕೂಡ 94 ವಯಸ್ಸಲ್ಲೂ ಕೂಡ ಅವರು ಜಮ್ಮು ಕಾಶ್ಮೀರಕ್ಕೆ ಹೋದ್ರೆ ಅಲ್ಲಿ ಶಿವನ ಟೆಂಪಲ್ ಎಷ್ಟೋ 100 ಮೆಟ್ಲುಗಳನ್ನ ಈಗಲೂ ಹತ್ತು ಹೋಗಿ ದರ್ಶನ ಪಡೆದು ಬರ್ತಾರೆ. ಇವತ್ತು ಕೂಡ ನಾನು ನಿನ್ನೆ ಯಾವುದೋ ಒಂದು ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಪತ್ರಿಕೆಯಲ್ಲಿ, ನಾನು ಗಡಿ ಬಿಡಿಲಿ ಇವತ್ತು ಕಾರ್ಯಕ್ರಮದಲ್ಲಿ ನಾನು ನೋಡಕ್ಕಾಗಲ್ಲ, ಅಸೆಂಬ್ಲಿಗೆ ಹೋಗಿ ಬರ್ಬೇಕಾಯ್ತು. ಇವತ್ತು ಕೂಡ ಮತ್ತೆ ಅವರ ಶ್ರೀಮತಿಯವರು, ದೇವೇಗೌಡಜಿ ಅವರ ಶ್ರೀಮತಿಯವರು, ಚೆನ್ನಮ್ಮನವರು ಒಂದು ದೇವಾಲಯಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ, ನಮಗೆ ಪಂಡ್ರಾಪುರದಲ್ಲಿ ಯುವಕರಿಗೆ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಆದರ್ಶ ಯಾರ್ದಿರ್ಬೇಕಪ್ಪ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಯುವಕರಿಗೆ ದೇವೇಗೌಡಜಿಯವರ 94 ವಯಸ್ಸಿನಲ್ಲಿರುವಂತಹ ಸ್ಪಿರಿಟ್, ಹೋರಾಟ, ಆತ್ಮವಿಶ್ವಾಸ. ಯಾವ ರೀತಿ ಆತ್ಮವಿಶ್ವಾಸ ಇರ್ಬೇಕಪ್ಪ ಅಂತ ಅಂದ್ರೆ, ನಮ್ ಕಣ್ಮುಂದೆ ಬರೋ 94 ವರ್ಷದ ಒಬ್ಬ ನಾಯಕ ಇವತ್ತು ಕೂಡ ಕರ್ನಾಟಕ ದೇಶದ ಬಗ್ಗೆ, ರಾಜ್ಯದ ಬಗ್ಗೆ ಎತ್ತಿ ಹಿಡಿದು ಹೋರಾಟ ಮಾಡುವಂತ ಒಂದು ರೋಷ ಮತ್ತೆ ಕೆಚ್ಚಿರುವಂತ ನಾಯಕ ಯಾರಾದ್ರೂ ಇದ್ದಾರೆ ಈ ದೇಶದಲ್ಲಿ ಅಂದ್ರೆ ಅದು ದೇವೇಗೌಡಜಿಯವರು. ನಾನು ಹೇಳಿಲ್ಲ ಇದನ್ನ, ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ದೇವೇಗೌಡರ ಅವರ ಒಂದು ಶಕ್ತಿಯನ್ನ. ಆ ಶಕ್ತಿ ನೋಡೇ ಮೋದಿಯವರು ದೇವೇಗೌಡರನ್ನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಸ್ವೀಪ್ ಆಗ್ಬಿಟ್ಟು ನಾವು, ಅಂದ್ರೆ ಬಿಜೆಪಿ ಮತ್ತೆ JDS ಹಳೆ ಮೈಸೂರು ಭಾಗದಲ್ಲಿ ಸೇರಿದ್ರೆ ಒಂದು ಸ್ಥಾನನೂ ಕಾಂಗ್ರೆಸ್ ಬರಲ್ಲ. ತುಮಕೂರು ಜಿಲ್ಲೆ ಅಲ್ಲ, ಇಡೀ ಹಳೆ ಮೈಸೂರು, ಚಾಮರಾಜನಗರದಿಂದ ಚಿತ್ರದುರ್ಗದವರೆಗೂ ಒಂದು ಸೀಟ್ ಬೆಳೆದಂಗೆ ಹೊಡಿತೀವಿ ನಾವು. ಅದರಿಂದ ಕುಮಾರಣ್ಣವ್ರನ್ನ ನಾವು ನಮ್ಮ ಪಕ್ಷದವರು ಬಹಳ ಜವಾಬ್ದಾರಿಯಿಂದ ನಡೆಸ್ಕೊಳ್ತೇವೆ. ಕುಮಾರಣ್ಣವರ ಶಕ್ತಿ, ದೇವೇಗೌಡರ ಶಕ್ತಿಯನ್ನ ಉಳಿಸ್ಕೊಂಡು 2028ಕ್ಕೆ JDS ಬಿಜೆಪಿ ಸಮ್ಮಿಶ್ರ ಸರ್ಕಾರ ಆಗುತ್ತೆ, ಹಂಗಾಗಿ ಕುಮಾರಣ್ಣವ್ರ ನಾಯಕರಾಗ್ತಾರೆ ಅಂತ ಹೇಳಿ ಆ ತಾಯಿ ಆಶೀರ್ವಾದ ಕುಮಾರಣ್ಣವ್ರಿಗೆ. ನಾನು ಈ ಸಂದರ್ಭದಲ್ಲಿ ಕುಮಾರಣ್ಣವ್ರಿಗೆ ಆದಿಶಕ್ತಿ ಆ ತಾಯಿ ಮಾರಮ್ಮನ ಆಶೀರ್ವಾದ ಸಿಗಲಿ, ಮುಂದಿನ ದಿನಗಳಲ್ಲಿ ಒಂದು ನಾಯಕತ್ವ ಸಿಕ್ಕಿ ಕರ್ನಾಟಕದ ರೈತರ ಕಷ್ಟಗಳನ್ನ ದೂರ ಮಾಡುವಂತ ಶಕ್ತಿ ಆ ತಾಯಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ, ಇಷ್ಟು ಪ್ರೀತಿಯಿಂದ ಇಷ್ಟು ಒತ್ತಡದಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಊರಿನ ಅಕ್ಕಪಕ್ಕದ ಗ್ರಾಮಸ್ಥರ ಒಂದು ವಿಶ್ವಾಸವನ್ನ ಉಳಿಸ್ಕೊಂಡಂತ ಕುಮಾರಣ್ಣವರ ಪಾದಕ್ಕೆ ನಮಸ್ಕರಿಸಿ, ನೀವು ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಊರಿನ
ರಾಗಿಮುದ್ನಳ್ಳಿಯ ಮತ್ತೆ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಬಲ್ಲಿ ಜೋರಾದ ಚಪ್ಪಾಳೆ. ಇಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ ಮಾತಾಡಿದ್ರು, ಬಹಳ ಸೊಗಸಾಗಿ ಮಾತಾಡಿದ್ರು. ಹಾಗೆ ನೋಡಿದ್ರೆ 100 ವರ್ಷಗಳ ಕಾಲ ಈ ದೇವಸ್ಥಾನದ ಇತಿಹಾಸ ಇದೆ. ಆ ತಾಯಿ ಮಾರಮ್ಮ ನಿಮ್ಗೆ ಸದಾ ಒಳ್ಳೇದು ಮಾಡ್ಲಿ ಸರ್, ಎಲ್ಲವೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಈಗ ನಾವೆಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು. ನಾವೆಲ್ಲರೂ ಬಹಳ ಹೊತ್ತಿನಿಂದ ಕಾಯ್ತಿದ್ವಿ ಇವ್ರ ಮಾತನಾಡ್ಲಿಕ್ಕೆ, ಇವ್ರ ಮಾತುಗಳನ್ನ ಆಲಿಸ್ಲಿಕ್ಕೆ. ಮಾತಾಡ್ಸೋಣ. ಅದಕ್ಕಿಂತ ಮುಂಚೆ ನನ್ನದೊಂದು ಪ್ರಾಮಾಣಿಕವಾದಂತಹ ಕೋರಿಕೆ ಇದೆ. ಎಷ್ಟೋ ಜನರ ಬಾಳಲ್ಲಿ ನಮ್ಮ ಜನನಾಯಕರು ಬೆಳಕಾಗಿದ್ದಾರೆ. ನಿಮ್ಮೆಲ್ಲರ ಟಾರ್ಚ್ ಲೈಟ್ಸ್ ಆನ್ ಮಾಡ್ಬೋದಾ ಪ್ಲೀಸ್? ಎಲ್ಲರ ಟಾರ್ಚ್ ಲೈಟ್ಸ್ ದಯವಿಟ್ಟು ಆನ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಂತಹ ಕ್ಷಣ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು, ಅಭಿವೃದ್ಧಿಯ ಹರಿಕಾರ, ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾನ್ಯ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವರು, ಶ್ರೀಯುತರಾದಂತಹ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಸರ್ ಅವರಿಗೆ ಬಹಳ ಜೋರಾದ ಚಪ್ಪಾಳೆ. ದಯವಿಟ್ಟು ಎಲ್ಲರೂ ಟಾರ್ಚ್ ಲೈಟ್ಸ್ ಅನ್ನು ಆನ್ ಮಾಡಿ. ಎಲ್ಲರೂ ಬಹಳ ಜನರ ಬಾಳಲ್ಲಿ ಅವರು ಬೆಳಕಾಗಿದ್ದಾರೆ ಸರ್. ಇವತ್ತು ಈ ಬೆಳಕು ನಿಮಗಾಗಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ರಾಗಿಮುದ್ನಳ್ಳಿ ಗ್ರಾಮದ ಹೆಬ್ಬೂರು ಹೋಬಳಿಯ ಭಾಗದ ಈ ಒಂದು ಧಾರ್ಮಿಕ ಕಾರ್ಯಕ್ರಮ, ನಾನು ಬೇರೆ ವಿಷಯಗಳನ್ನ ಮಾತಾಡೋದಕ್ಕಿಂತ ಮುಂಚೆ ರಾಗಿಮುದ್ನಳ್ಳಿಯ ಮತ್ತು ಹಲವಾರು ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ, ನನ್ನ ತಂದೆ ತಾಯಂದಿರಿಗೆ, ಯುವಕ ಸ್ನೇಹಿತರಿಗೆ ಪ್ರಥಮವಾಗಿ ಕ್ಷಮೆ ಕೋರ್ಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ರಾಗಿಮುದ್ನಳ್ಳಿ ಗ್ರಾಮದ ಆದಿಶಕ್ತಿ ಮಾರಮ್ಮ ದೇವರ ಒಂದು ನೂತನವಾಗಿ ಪುನಶ್ಚೇತನಗೊಳಿಸಿರ್ತಕ್ಕಂಥ ಹಾಗೂ ಬೇವಿನ ಮರದ ತಾಯಿಯ ಸ್ಥಿರವಾದ ಮೂರ್ತಿಯನ್ನ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮ. ಈ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು, ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶಾಸಕ ಮಿತ್ರರು ಆಗಿರ್ತಕ್ಕಂಥ ಸುರೇಶ್ ಗೌಡ್ರೆ, ನನಗೆ ಈ ನಾಡಿನ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶಗಳು ದೊರಕಿದಾಗ ಅವರು ದೇವೇಗೌಡರ ಅಭಿಮಾನಿಗಳಿದ್ರು. ಪ್ರಥಮ ಬಾರಿಗೆ ನನಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಆಕಸ್ಮಿಕವಾದಂತಹ ಸಂದರ್ಭ ಒದಗಿ ಬಂತು. ಕುಣಿಗಲ್ನಿಂದ 4 ಬಾರಿ ಚುನಾವಣೆಯಲ್ಲಿ ಸೋತು 5ನೇ ಬಾರಿ 2004ರಲ್ಲಿ ಗೆದ್ದಿದ್ರು ನಮ್ಮ ನಿಂಗಪ್ಪಣ್ಣ. ಆ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ನನ್ನ ಜೊತೆಯಲ್ಲಿ ನಿಂತಂತವ್ರು ಕೃಷ್ಣಪ್ಪಣ್ಣ ನನ್ನ ಜೊತೆಲೇ ಇದ್ರಲ್ಲ. ಇರಲಿರುವಾಗ ನೆಕ್ಸ್ಟ್ ಬಂದಿದ್ದ 2004ರಲ್ಲಿ ನಮ್ಮ ಕೃಷ್ಣಪ್ಪಣ್ಣ ಇದ್ರು. ಸುರೇಶ್ ಗೌಡ್ರು ನಮ್ಮ ನಾಗಮಂಗಲದ ಮಾಜಿ ಶಾಸಕರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ನಾಗರಾಜ್ ಕಳೆದ ಬಾರಿ ನಮ್ಮಗಳ ಒಂದು ಒತ್ತಡದಲ್ಲಿ ನಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದರು. ಪಕ್ಷದ ಗೌರವವನ್ನು ಉಳಿಸ್ಕೊಟ್ಟವರು ನಾಗರಾಜ್ ಅವರು ಅಂತಕ್ಕಂಥದ್ದನ್ನು ನಾನು ಸ್ಮರಿಸ್ಕೊತೀನಿ. ಇನ್ನು ಆ ಕಡೆ ಉತ್ತರೇಶು, ಈ ಕಡೆ ಗೌಡ್ರು, ಈ ಕಡೆ ಕರ್ಕೆ ರವಿ, ಇವರು ಬೇರೆ ಕೂತ ಇದ್ದ. ಎಸ್ ಆರ್ ಗೌಡ್ರು ಅಂದ್ರೆ ಎಸ್ ಆರ್ ಗೌಡ್ರು, ನಾನು ಬೇರೆ ಗೌಡ್ರು ಅಂತ. ಇವ್ರು 3 ಜನ ನಮ್ಮ ಶಿರಾದಿಂದ ಬಂದಿದ್ದಾರೆ, ಅವರು ಸಭೆಯಲ್ಲಿದ್ದಾರೆ. ಅದರ ಜೊತೆಗೆ ನಾಗರಾಜ ಏನಾರ 2 ಪುತ್ರರು ರವಿ ಮತ್ತು ಜಗದೀಶ್ ಅವರು ಇದ್ದಾರೆ. ಮತ್ತು ನನ್ನ ರಾಗಿಮುದ್ನಳ್ಳಿ ಗ್ರಾಮದ ಈ ಲಿಸ್ಟ್ ನೋಡದೆ ಯಾರ್ಯಾರ ಹೆಸರನ್ನ ಹೇಳೋದು ಅಂತ ಹೇಳಿ ಸ್ವಲ್ಪ ಕ್ಷಮಿಸ್ಬಿಡಿ. ಈ ಲಿಸ್ಟ್ ನೋಡಿದ್ರೆ ನಾನು 10 ನಿಮಿಷ ನಿಮ್ಮ ಹೆಸರನ್ನೇ ಒಂದು ಬಹುಶಃ ಅರ್ಧ ಗಂಟೆ ಹೇಳ್ಬೇಕೇನು.
ಎಲ್ರಿಗೂ ಭಗವಂತ ಒಳ್ಳೇದು ಮಾಡಿ. ತಾಯಿ ಮಾರಮ್ಮ ದೇವಿ ನಿಮ್ಮೆಲ್ಲರ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿ ನೀಡಲಿ. ಪ್ರಥಮವಾಗಿ ನಮ್ಮ ರೈತರು ಒಳ್ಳೆಯ ಬದುಕನ್ನು ಕಾಣಬೇಕಷ್ಟೇ. ನಾನು ನಿಮ್ಮೆಲ್ಲರನ್ನೂ ಸ್ಮರಿಸ್ಕೊತಾ ಈ ಒಂದು ತಾಯಿಯ ಪುನಶ್ಚೇತನ ಕಾರ್ಯಕ್ರಮ ಏನು ಮಾಡಿದ್ದೀರಿ, ನಿಮ್ಗೆಲ್ಲರಿಗೂ ಆ ತಾಯಿಯ ಆಶೀರ್ವಾದ ಸಂಪೂರ್ಣ ದೊರಕಲಿ. ಅದ್ರ ಜೊತೆಗೆ ವೇದಿಕೆ ಮೇಲೆ ಬಹಳ ಜನ ಇದ್ದೀರಿ, ನಮ್ಮ ಯುವಕ ಸ್ನೇಹಿತರು, ಜೊತೆಗೆ ಗ್ರಾಮದ ತಂದೆ ತಾಯಿದ್ರು, ಯುವಕ ಸ್ನೇಹಿತರು ಬಹುಶಃ ಒಂದು 2-2.5 ಕಿಲೋಮೀಟರ್ ನಮ್ಮೆಲ್ಲರನ್ನೂ ಆ ವಾಹನದಲ್ಲಿ ನಿಲ್ಲಿಸಿ ಮೆರವಣಿಗೆ ಮುಖಾಂತರ ದೇವಸ್ಥಾನದವರೆಗೆ ಕರ್ಕೊಂಬಂದ್ರಿ. ನಿಮ್ಮ ಈ ಸ್ವಾಗತ ನಾನು ಈ ಭೂಮಿ ಮೇಲೆ ಬದುಕಿರುವವರೆಗೆ ಭಗವಂತ ಮಾರಮ್ಮ ದೇವಿ ನನಗೆ ಆಶೀರ್ವಾದ ಕೊಟ್ಟು ತಮ್ಮ ಗ್ರಾಮವನ್ನ ನಾನು ಮರೆಯೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಪ್ರಥಮವಾಗಿ ಹೇಳ್ತೀನಿ. ನಾನಿವತ್ತು ಬರೋ ಪರಿಸ್ಥಿತಿ ಇರಲಿಲ್ಲ, ನಮ್ಮ ಸುರೇಶ್ ಗೌಡ್ರು ಹೇಳಿದಂತ ರೀತಿಯಲ್ಲಿ. ನಿನ್ನೆ ದಿನ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ಆಗ ನಾನು ಅವ್ರಿಗೆ ಹೇಳಿದೆ, ದಯವಿಟ್ಟು ಸಂಸರಣ ಜನಕ್ಕೂ ಕ್ಷಮೆ ಕೇಳ್ಬಿಡು, ಮಂಡ್ಯದಲ್ಲಿ ಬೇರೆ ಒಂದು 4-5 ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ನಾನು ಬಹಳ ದಿವಸ ಆಗಿದೆ ಮಂಡ್ಯಗೂ ಹೋಗ್ಲಿಕ್ಕಾಗಿಲ್ಲ. ಯಾಕಂದ್ರೆ ನನಗೆ ಕಳೆದ 7-8 ತಿಂಗಳಿಂದ ಸ್ವಲ್ಪ ಸಮಸ್ಯೆಗಳೇನಿತ್ತು, ಆ ಸಮಸ್ಯೆಯಿಂದ ನಾನು ಸ್ವಲ್ಪ ಜನಗಳಿಂದ ನಾನು ಎಂದೂ ಸಹ ಜನಗಳಿಂದ ದೂರ ಇದ್ದಾನಲ್ಲ. ದಿನ ಬೆಳಗ್ಗೆ 4:30-5 ಗಂಟೆಗೆ ಎದ್ರೆ ರಾತ್ರಿ ಮಲಗೋವರೆಗೂ ನನ್ನ ಸುತ್ತಮುತ್ತ ಜನ ಇರಬೇಕು ಅಂತ ಆಸೆ ಪಡೋನು ನಾನು. ನನ್ನ ಹತ್ರ ಬರೋರು ಯಾರು ಶ್ರೀಮಂತರು ಬರೋಲ್ಲ, ನನ್ನ ಹತ್ರ ಬರ್ತಕ್ಕಂಥವ್ರೆಲ್ಲ ಬಡವರೇ. ಬಹುಶಃ ನಾನು ಮಂಡ್ಯ ಕಾರ್ಯಕ್ರಮದಲ್ಲೂ ಭಾಗವಹಿಸಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ. ನಾನು ಮೊದಲು ಯೋಚನೆ ಮಾಡಿದ್ದು, ತಮ್ಮ ಗ್ರಾಮಕ್ಕೆ ಬೆಳಗ್ಗೆ 9:30-10 ಗಂಟೆಗೆ ಬಂದು ನಿಂಗಪ್ಪನವ್ರ ಜೊತೆ ಮಾತಾಡಿದ್ದೆ, ಸುರೇಶ್ ಗೌಡ್ರಿಗೂ ಹೇಳಿದ್ದೆ, ಬೆಳಗ್ಗೆ ನಾನು 10 ಗಂಟೆಗೆ ಬಂದು ಬಿಡ್ತೀನಿ, ಒಂದು ಅರ್ಧ ಗಂಟೆ ಒಳಗೆ ನಾನು ಬಿಟ್ಕೊಡ್ಬೇಕು, ಹೆಲಿಕಾಪ್ಟರ್ಲೇ ಬಂದು ಹೋಗ್ತೀನಿ, ಮತ್ತೆ ಮಂಡ್ಯದಲ್ಲಿ 5-6 ಕಡೆ ಹೋಗ್ಬೇಕಾಗಿದೆ ಅಂತೇಳಿ ಹೇಳಿದ್ದೆ. ನನಗೆ ಹೆಲಿಕಾಪ್ಟರ್ದು ಒಂದು ಸಮಸ್ಯೆ ಆಯಿತು ಬೆಳಗ್ಗೆ. ನಿನ್ನೆ ಬೆಳಗ್ಗೆಯಿಂದ ಬಹಳ ಪ್ರಯತ್ನ ಪಟ್ಟೆ. ಹೆಲಿಕಾಪ್ಟರ್ ಈಗೇನಾಗಿದೆ, ನಾನು ಕೇಂದ್ರದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಮಂತ್ರಿ ಆಗಿದ್ದೇನೆ. ಆ ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಹೋಗಂಗಿಲ್ಲ, ನಾನು ಡಬಲ್ ಇಂಜಿನ್ ಹೆಲಿಕಾಪ್ಟರ್ಲೇ ಹೋಗಬೇಕು, ಅದು ಕಾನೂನು ಮಾಡಿಬಿಟ್ಟಿದ್ದಾರೆ. ಆ ಹಿನ್ನೆಲೆ ಒಳಗೆ ಬರ್ಲಿಕ್ಕೆ ಆಗಲ್ವಲ್ಲ ಅಂತೇಳಿ ನನಗೆ ಸ್ವಲ್ಪ ಡೌಟ್ ಅಣ್ಣ, ನಾಳೆ ಬರೋದು ಮಂಡ್ಯದಲ್ಲಿ ಬೇರೆ ಗಲಾಟೆ ಮಾಡ್ತಾವ್ರೆ, ದಯವಿಟ್ಟು ಕ್ಷಮಿಸ್ಬೇಕಲ್ಲ ಅಂತ ಹೇಳಿದೆ. ಸುರೇಶ್ ಗೌಡ್ರು ಅದು ಏನು ಮಾಡ್ತೀಯೋ ಗೊತ್ತಿಲ್ಲ ನಮಗೆ, ಆ ರಾಗಿಮುದ್ದಳ್ಳಿ ಗ್ರಾಮದ ಜನ ನಮ್ಗೆ ಯಾರು ಬರ್ತಾರೋ ಬಿಡ್ತಾರೋ ನಮ್ಮ ಕುಮಾರಣ್ಣನ ಕರೆಸಬೇಕು ಅಂತೇಳಿ ಆಸೆ ಪಟ್ಟಿದ್ದಾರೆ. ಅವ್ರ ಆಸೆ ನಿರಾಸೆ ಮಾಡಿದ್ದಾರೆ. ಬಹುಶಃ ರಾತ್ರಿ 10-10ವರೆಗೆ ಮಾಡಿದ್ರೆ ನಾವು ನಿಂಗಪ್ಪಣ್ಣವರು ಫೋನ್ನ ಕೇಳಿದೆ, ಏನ್ ನಿಂಗಪ್ಪಣ್ಣ ಈ ತರ ಆಗ್ಬಿಟ್ಟಿದ್ದಿಲ್ಲ, ಇಕ್ಕಟ್ಟು ಏನ್ ಮಾಡ್ಲಿ ಅಂತ ಹೇಳಿ. ಇಲ್ಲ, ಎಷ್ಟೇ ಕಷ್ಟ ಆದ್ರೂ ಒಂದು 5 ನಿಮಿಷ ಬಂದದು, ಅವ್ರು ಇನ್ನೊಂದು ಮದುವೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ರು ನಮ್ಮ ಕೊರಟಗೆರೆ ಹೋಗ್ಲಿ. ಬೇಡ, ಅದೊಂದು ಮದುವೆ ದಿನ ನಾನು ಹೇಳಕತ್ತೀನಿ, ಇಲ್ಲಿ ಮಾತ್ರ ತಪ್ಪಿಸ್ಬೇಡ, ಒಂದು 10 ನಿಮಿಷನಾದ್ರೂ ಬಂದು ಹೋಗು ಅಂತ ಹೇಳಿ ಅವರು ಶುರು ಮಾಡಿದ್ರು. ಕೊನೆಗೆ ಸುರೇಶ್ ಗೌಡ್ರಿಗೆ, ಇಲ್ಲಣ್ಣ ಏನೋ ತಾಯಿ ಕರೆಸ್ಕೊತಾ ಇದ್ದಾಳೆ, ಬರ್ತೀನಿ, ಏನಾದ್ರೂ ಕಷ್ಟಪಟ್ಟು ಆದ್ರೂ ಒಂದು ಸಾಯಂಕಾಲ 4-4:15 ಗಂಟೆಗೆ ಬರ್ತೀನಿ. ಪಾಪ ಜನ ಬೇಜಾರು ಮಾಡ್ಕೊಳ್ಳದೆ ಇದ್ರೆ ಸಾಯಂಕಾಲ ಆದರೆ ಬಹುಶಃ ಬೆಳಗ್ಗೆಗಿಂತ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಂದೆ ತಾಯಿನ ಸೇರ್ತಾರೆ. ಯಾಕೆಂದ್ರೆ ಬೆಳಗ್ಗಿಂದ ವ್ಯವಸಾಯದ ಕೆಲಸ ಮುಗಿಸಿ ಮನೇಲಿ ಇರ್ತಾರೆ. ಯಾಗೂ ನಾವು ಸಾಯಂಕಾಲ 5 ಗಂಟೆಗೆ ಬಂದ್ರೆ ಬೆಳಗ್ಗೆಗಿಂತ ಸ್ವಲ್ಪ ಸಭೆ ಚೆನ್ನಾಗಿ ಆಗ್ಬೋದೇನೋ ಅಂತ ಹೇಳಿ ಹೇಳಿದೆ. ಇವತ್ತು ಬಹುಶಃ ತಾವು ಆ ನಮ್ಮ ತಾಯಂದರು ಸಹೋದರಿಯರು ಆ ಕಳಶ ಹೊತ್ಕೊಂಡು ಅಲ್ಲಿಂದ ಕರ್ಕೊಂಬಂದ್ರಲ್ಲ, ನಾವು ಏನ್ ನಿಮಗೆ ಕೊಟ್ಟಿದ್ದೇವೆ, ನಾವು ಜನಪ್ರತಿನಿಧಿಗಳು ನಿಮ್ಮನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮ ಪಾಪರಂತೆ ಕಾಡ್ತದೆ ನಮಗೆ. ಆದ್ರೆ ನಾನು ಆಕಸ್ಮಿಕವಾಗಿ ನಮ್ಮ ಶಾಸಕರು ಸೇರಿ ಎಲ್ಲ ಮುಖ್ಯಮಂತ್ರಿ ಮಾಡಿದಾಗ ಬಹುಶಃ ರಾಜ್ಯದಲ್ಲಿ 20 ತಿಂಗಳು ಮೊದಲನೇ ಬಾರಿ ಆಡಳಿತ ನಡೆಸಿದ್ರು. ಬಹುಶಃ ನನ್ನ ತೃಪ್ತಿಗೆ ಎಂದೂ ಸಹ ದ್ರೋಹ ಬಗೆದೆ ಅತ್ಯುತ್ತಮವಾದಂತ ಮುಖ್ಯಮಂತ್ರಿ ಅಂತಕ್ಕಂಥ ಹೆಸರನ್ನ ತಗೊಂಡಂತಿದ್ದೀನಿ. ಬಹುಶಃ ಹಲವಾರು ಜನ ನೋಡಿದ್ದೀರಿ. ಆ ಸಂದರ್ಭದಲ್ಲಿ ಗ್ರಾಮೋತ್ಸವ ಅಂತಕ್ಕಂಥ ಈ ಕಾರ್ಯಕ್ರಮ ತಂದಿದ್ದೆ. ಆ ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಒಂದು ಯೋಜನೆ ತರಬೇಕು ಅಂತ ಹೇಳಿ ದೊಡ್ಡ ಮಟ್ಟದ ಒಂದು
ನೀಲಿನಕ್ಷೆ ಮಾಡಿದ್ದೆ. ಬಟ್ ಇದ್ದಿದ್ದು 20 ತಿಂಗಳು ನಂತರ ನಾನು ಮಾಡದೇ ಇರತಕ್ಕಂಥ ತಪ್ಪಿಗೆ ನಂತರೇ ಕೊಟ್ಟು ಅವತ್ತು ಸರ್ಕಾರ ಹೋಗಿ ಮೈತ್ರಿ ಸರ್ಕಾರ ಅದರ ಪೆಟ್ಟು ನಾನು ತಿಂದೆ. ವೈಯಕ್ತಿಕವಾಗಿ ನಾನು ತಪ್ಪು ಮಾಡದೇ ಇದ್ರು. ಯಾಕೆಂದ್ರೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಆ ತಾಯಿಗೆ ಪೂಜೆ ಸಲ್ಲಿಸಿ ಇಲ್ಲಿ ಬಂದು ಮಾತಾಡ್ತಾ ಇದ್ದೆ. ನಾನು ಯಾವುದೇ ರೀತಿಯ ಸುಳ್ಳು ಹೇಳ್ತಾ ಇದ್ದೆ. ನನಗೆ ಅವತ್ತು ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆಯವರು ನಡೆಸಿದಂತಹ ಒಂದು ಕುತಂತ್ರಗಳಿಂದ ಅವತ್ತು ಅಧಿಕಾರದಿಂದ ನಾವೇ ನಿರ್ಗಮಿಸಬೇಕಾಯಿತು. ಅದರ ಒಂದು ನೋವನ್ನು ಅನುಭವಿಸಿದ್ದೇನೆ. ಅದರ ಜೊತೆಗೆ ಜನತಾ ದರ್ಶನ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ಊಟ ಮಾಡಿದೆ. ಒಂದೊಂದು ಬಾರಿ ರಾತ್ರಿ 1-1.5 ಗಂಟೆವರೆಗೆ ರಾಜ್ಯದ ಮೂಲ ಮೂಲೆಯಿಂದ ಬಂದಂತ ಕನಿಷ್ಠ 4-5 ಸಾವಿರ ಜನರನ್ನ ಬೆಳಗ್ಗಿನ ಸಾಯಂಕಾಲ ನೋಡಿ ಸ್ಥಳದಲ್ಲೇ ಅವ್ರ ಕಷ್ಟ ಸುಖ ಕೇಳಿ ಅಲ್ಲೇ ತೀರ್ಮಾನ ತೆಗೆದುಕೊಳ್ತಾ ಇದ್ದೆ ಆ 27 ಮುಖ್ಯಮಂತ್ರಿ ಇದ್ದಾಗ. ಆ ರೀತಿ ಜನಸಾಮಾನ್ಯರ ಒಬ್ಬ ಮುಖ್ಯಮಂತ್ರಿ ಯಾಕೆ ಕೆಲಸ ಮಾಡಬಹುದು ಅನ್ನೋದನ್ನ ಆ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಕಾಲೇಜುಗಳು ಕೊಟ್ಟಿದ್ದು, ಶಿಕ್ಷಣ ಕ್ಷೇತ್ರಕ್ಕೆ ನಾವೇನು ಕೆಲಸ ಮಾಡಿದ್ದೇವೆ, ಪವರ್ ಸೆಕ್ಟರ್ನಲ್ಲಿ ನಮ್ಮ ರೈತ ಬಂಧುಗಳಿಗೆ ಸಬ್ಸ್ಟೇಷನ್ಗಳನ್ನ ದೇಶದಲ್ಲಿ ರಾಜ್ಯದಲ್ಲಿ ಇದ್ದಂಥದ್ದು ಎಷ್ಟು, ನಾನು ಬರೋದಕ್ಕಿಂತ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ. ಆಮೇಲೆ ಒಂದೊಂದು ತಾಲೂಕಿಗೆ 5-6 ಸಬ್ಸ್ಟೇಷನ್ಗಳನ್ನು ಕೊಟ್ಟು ಇವತ್ತು ವಿದ್ಯುತ್ ಶಕ್ತಿಯ ಕೊರತೆ ನೀಗಿಸ್ತಕ್ಕಂಥದ್ದಕ್ಕೆ ಒಂದು ಫೌಂಡೇಶನ್ ಆಗ್ಬಂದಿರ್ಬೋದು. ಆ ಸಂದರ್ಭದಲ್ಲೂ ರೈತರ ಸಾಲ ಮನ್ನಾ ಮಾಡಿದೆ. ಅವತ್ತು 2,500 ಕೋಟಿ ರೂಪಾಯಿಗಳ ಸಾಲ ಮನ್ನಾ ಮಾಡಿದ್ದು ಬೀದರ್ ಜಿಲ್ಲೆಯಲ್ಲಿ ಒಬ್ಬ ರೈತರ ಆತ್ಮಹತ್ಯೆ ಆದಂತ ಕುಟುಂಬಕ್ಕೆ ಭೇಟಿ ಕೊಟ್ಟೆ. ಆ ಮನೆಯ ಪರಿಸ್ಥಿತಿಗಳನ್ನೆಲ್ಲ ನೋಡಿ ಬೆಳಗ್ಗೆ ನಾನು ಬೀದರ್ನಲ್ಲಿ ಒಂದು ಪ್ರವಾಸ ಮಾಡಬೇಕಾದ್ರೆ ಕಬ್ಬು ಬೆಳೆದಂತ ರೈತರುಗಳ ಹೊಲದಲ್ಲಿ ಕಬ್ಬು ಒಣಗಿ ನಿಂತಿತ್ತು. ಕಾರ್ಖಾನೆ ಮಾಲೀಕರು ಖರೀದಿ ಮಾಡಿರಲಿಲ್ಲ. ಅಲ್ಲೇ ತೀರ್ಮಾನ ತಗೊಂಡೆ, ರೈತರ ಸಾಲ ಮನ್ನಾ ಜೊತೆಗೆ ಯಾರು ಕಬ್ಬನ್ನ ಮಾರಾಟ ಮಾಡೋಕ್ಕಾಗಿಲ್ಲ ಅಂತ ರೈತರಿಗೆ 25,000 ರೂಪಾಯಿನ ಆ ಕಾಲದಲ್ಲಿ 2006-7 ನನ್ನ ರೈತರಿಗೆ ಕೊಡಬೇಕು, ಉಳಿಸಬೇಕು ಅಂತ ಹೇಳಿ 248 ಕೋಟಿ ಹಣ ಕೊಡ್ತಕ್ಕಂಥ ತೀರ್ಮಾನನೂ ಮಾಡಿದೆ. ಆ ಸಾಲ ಮನ್ನಾ ಮಾಡಬೇಕಾದ್ರೂ ಹಲವಾರು ಸಮಸ್ಯೆಗಳಿತ್ತು ಅವತ್ತು ಸಹ. ಆದರೆ ಅವತ್ತು ರೈತರ ಕಷ್ಟ ನೋಡಿ ಅವತ್ತಿನ 2,500 ಕೋಟಿ ಇವತ್ತಿನ ನಮ್ಮ ಬಜೆಟ್ ಲೆಕ್ಕ ಹಾಕಿದ್ರೆ ಬಹುಶಃ ಒಂದು 30-35 ಕೋಟಿ ಆಗುತ್ತೆ. ಆ ಕಾಲದಲ್ಲಿ ಬಜೆಟ್ ಇದ್ದಿದ್ದು ಒಂದು ವರ್ಷಕ್ಕೆ ಸರ್ಕಾರದ ಖರ್ಚು ಮಾಡ್ತಾ ಇದ್ದಿದ್ದು ನಾವು 34,000 ಕೋಟಿ ನಾನು ಮುಖ್ಯಮಂತ್ರಿ ಇದ್ದಾಗ. ಇವತ್ತು 4.5 ಲಕ್ಷ ಕೋಟಿ 5 ಲಕ್ಷ ಕೋಟಿಗೆ ಈ ರಾಜ್ಯದ ಬಜೆಟ್ ಇದೆ. ಲೆಕ್ಕ ಹಾಕೊಳ್ಳಿ ನೀವು. ಅವತ್ತು 2,500 ಕೋಟಿ ಅವತ್ತು 34,000 ಲೆಕ್ಕ ಹಾಕಿದ್ರೆ ಇವತ್ತು 5 ಲಕ್ಷ ಕೋಟಿ ಎಷ್ಟಾಗ್ತದೆ ಅಂತಕ್ಕಂಥ. ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆದ ನಾನು ಆ ಸಂದರ್ಭದಲ್ಲಿ ರೈತರಿಗೆ ಹೇಳಿದ್ದೆ, ನಮ್ಮ ಪಕ್ಷ ಅಧಿಕಾರಕ್ಕೆ ತಂದ್ರೆ ರೈತರು ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕಿನ ಸಾಲವನ್ನ ಮನ್ನಾ ಮಾಡಿಕೊಡ್ತೀನಿ ಅಂತ. ನನಗೆ ಸಂಪೂರ್ಣ ಬಹುಮತ ಬರಲಿಲ್ಲ. 38 ಜನ ಗೆದ್ದಿದ್ದು. ಯಾಗೋ ಅವತ್ತು ಮತ್ತೆ ಇನ್ನೊಂದು ಅತಂತ್ರವಾದ ಸರ್ಕಾರ ಮಾಡಬೇಕಾಗಿ ಬಂತು. ಮನೆ ಬಾಗಿಲಿಗೆ ಬಂದರು ಮಾನ್ ನಾಯಕರುಗಳು, ನಿಮಗೆ 5 ವರ್ಷ ಸಂಪೂರ್ಣವಾಗಿ ತೊಂದರೆ ಕೊಡದೆ ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಬಂದು ಕೊನೆಗೆ ಏನೇನಾಯ್ತು ಅದೆಲ್ಲ ಈಗ ನನಗೆ ಅದರ ಅವಶ್ಯಕತೆ ಇಲ್ಲ, ಚರ್ಚೆ ಮಾಡಕ್ ಹೋಗಲ್ಲ. ಒಂದು ನನಗೆ ನೆಮ್ಮದಿ, ರೈತರು ಸಾಲ ಮನ್ನಾ ಮಾಡೋದು ದುಡ್ಡೆಲ್ಲಿದೆ, ದುಡ್ಡು ಎತ್ತಿದ್ದಾರೆ ಮಾಡಕ್ಕೆ ಬರೀ ಸುಳ್ಳು ಹೇಳ್ತಾರೆ. ಅವ್ರ ಮಾತು ನಂಬೇಡಿ. ಅದು ಕಾಂಗ್ರೆಸ್ ನಾಯಕರು ಅವತ್ತು ಅವ್ರ ಬೆಂಬಲ ಸರ್ಕಾರಿ ಕೊಟ್ಟಿದ್ರು. ಬ್ಯಾಂಕ್ ಸಾಲ ಮಾಡ್ತಕ್ಕಂಥದ್ದು ಏನಿತ್ತು ನೀವು ಮಾಡಿದ್ದು ತೀರಿಸಲಿಕ್ಕೆ ಅವ್ರ ಬೆಂಬಲ ಇರಲಿಲ್ಲ. ನನಗೆ 14 ತಿಂಗಳು 2ನೇ ಬಾರಿ ಮುಖ್ಯಮಂತ್ರಿಯಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿ ಹಣ ಬಿಡುಗಡೆ ಮಾಡಿಕೊಟ್ಟಿದ್ದೇನೆ. ನಾನು ಈಗಿನ ಸರ್ಕಾರದಲ್ಲಿ ಪ್ರತಿದಿನ ಏನಾದರೂ ಸಮಸ್ಯೆಗಳಿದ್ರೆ ಏನ್ ಮಾಡೋದು, ಕೇಂದ್ರ ಸರ್ಕಾರ ನಮಗೆ ಸಹಕಾರ ಕೊಡ್ತಿಲ್ಲ, ಕೇಂದ್ರ ಸರ್ಕಾರ ಸಹಕಾರ ಕೊಡದೆ, ನರೇಂದ್ರ ಮೋದಿ ಅವರು ನಮಗೆ ಸಹಕಾರ ಕೊಡದೆ ನಾವಿವತ್ತು ಸರ್ಕಾರ ನಡೆಸಕ್ ಆಗದೇ ಇರೋ ಪರಿಸ್ಥಿತಿ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾನು 2 ಬಾರಿ ಮುಖ್ಯಮಂತ್ರಿ ಇದ್ದಾಗ ಎಂದೂ ಸಹ ನಾನು ಕೇಂದ್ರ ಸರ್ಕಾರಕ್ಕೆ ನಮ್ಮ ರೈತರು ಸಾಲ ಮನ್ನಾ ಮಾಡಬೇಕು, ನಮಗೆ ದುಡ್ಡು ಕೊಡಿ ಕೇಂದ್ರ ಸರ್ಕಾರದಿಂದ ಅಂತ ನನಗೆ ಕೇಳಿದೆ. ನಾನು 2 ಬಾರಿ ಸಾಲ ಮನ್ನಾ ಮಾಡಿದಾಗಲೂ ನೀವು ಕಟ್ಟಿರ್ತಕ್ಕಂಥ ನಿಮ್ಮ ಹಣ, ಅದು ನಾವೇನು ಸಂಪಾದನೆ ಮಾಡಿದ್ದಲ್ಲ, ಈ ರಾಜ್ಯದ ಜನ ಬೆವರು ಸುರಿಸಿ ಸಂಪಾದನೆ ಮಾಡಿರ್ತಕ್ಕಂಥ ಹಣದಲ್ಲಿ ರಾಜ್ಯ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತೀರಿ. ನಿಮ್ಮ ಹಣವನ್ನ ನಿಮಗೆ ಕೊಟ್ಟಿದ್ದೇವಷ್ಟೇ ನಾವು ಸಾಲ ಮನ್ನಾ ಮಾಡಿದ್ದೀವಿ. ಅದೇ ನಾವು ದೊಡ್ಡ ಶಾಬಾಷ್ಗಿರಿ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಹೇಳ್ತಾರಲ್ಲ, ನುಡಿದಂತೆ ನಡೆದಿದ್ದೇವೆ ಸತ್ಯವನ್ನಲ್ಲದೆ ನಾವೇನೂ ಹೇಳೋದಿಲ್ಲ ಅಂತಾರೆ. ಏನ್ ಸತ್ಯ ಹೇಳಿದ್ದಾರೋ ಏನ್ ನಡೆದಿದ್ದಾರೋ ದೇವರೇ ಕಾಪಾಡೋದು.
ಇವತ್ತು ತೊಗರಿ ಬೆಳೆದಂತ ರೈತರ ಪರಿಸ್ಥಿತಿ ಏನಾಗಿದೆ, ಮೆಕ್ಕೆಜೋಳ ಬೆಳೆದಂತ ರೈತರ ಪರಿಸ್ಥಿತಿ ಏನಾಗಿದೆ, ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ನಾನು. ನಮ್ಮ ಕಾಲದಲ್ಲಿ ಮಾವು ಹಲವಾರು ಸಮಸ್ಯೆಗಳು ಸಿಗಾಕೊಂಡ್ರು ನಮ್ಮ ರೈತರು. ಬೆಲೆ ಕಡಿಮೆ ಆಯಿತು. ಆ ಪಕ್ಕದ ಚಿತ್ತೂರಿಗೆ ನಮ್ಮ ಕೋಲಾರ ಜಿಲ್ಲೆ ಮಾವನ ಕಳಿಸೋರು. ಕೋಲಾರ ಆಂಧ್ರ ಪ್ರದೇಶದಲ್ಲಿ ತಗೊಳ್ಳಿಲ್ಲ ಅವತ್ತು, ಆ ವರ್ಷ ನಾನು ಮುಖ್ಯಮಂತ್ರಿ ಇದ್ದಾಗ. ನಾನು ಯಾವುದೇ ರೀತಿಯ ಮುಲಾಜಿಗೊಳಗಾಗದೆ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಮಾವಿನ ಬೆಳೆಗೆ ನಾವೇ ದುಡ್ಡು ಕೊಡಬೇಕು ಅಂತೇಳಿ 25 ಕೋಟಿ ಹಣ ಬಿಡುಗಡೆ ಮಾಡಿದ್ವಿ. ಯಾರ ಮಾತನ್ನು ಕೇಳಲಿಲ್ಲ. ಇವರು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ಅಂತ. ನಮ್ಮ ಜನ ಅರ್ಥ ಮಾಡ್ಕೊಳ್ಳಿ. ನಾನು ಇಲ್ಲಿರ್ತಕ್ಕಂಥ ನನ್ನ ತಾಯಂದ್ರಿಗೆ ಕೈ ಜೋಡಿಸಿ ನಿಮಗೆ ಮನವಿ ಮಾಡೋದು, 2,000 ರೂಪಾಯಿ ಕೊಡ್ತಾವ್ರು ನಿಮಗೆ. ಅದೆಂತದೋ ಹೇಳ್ಕತ್ತಾರೆ, ದಿನಾ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. 2,000 ಕೊಟ್ಟಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆ, ಅದಂತ ಬಸ್ ಫ್ರೀ ಪಾಸು ಅಂತಾರೆ. ಈಗ ಎಲ್ಲಾ ರಾಜ್ಯದಲ್ಲೂ ಶುರುವಾಗೈತಿ. ಈಗ ಫ್ರೀ ಬಸ್ ಪಾಸು ಬರೀ ಕರ್ನಾಟಕದಲ್ಲ, ಇಡೀ ದೇಶದಲ್ಲಿ ಪ್ರಾರಂಭ ಆಗಿದೆ. ಒಂದು ರಾಜ್ಯದಲ್ಲಿ, ನಾನು ಯಾವ ಜಿಲ್ಲೆ ರಾಜ್ಯ ಅಂತ ಹೇಳಲ್ಲ, 1,250 ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಮಾಡೋದು ನಮ್ಮ ತಾಯಂದಿರಿಗೆ. ಆ ಒಂದು ನಿರ್ಧಾರ ಮಾಡ್ತಕ್ಕಂಥ ರಾಜ್ಯದಲ್ಲಿ ಮೊದಲು ಆ ರಾಜ್ಯ ಸರ್ಕಾರದ ಸಾಲ ಇದ್ದಿದ್ದು ಕೇವಲ 20,000 ಕೋಟಿ. ಇವತ್ತು ಆ ಪ್ರೋಗ್ರಾಮ್ ಕೊಡೋದಕ್ಕೆ ಶುರು ಮಾಡಿದ ಮೇಲೆ 4.5 ಲಕ್ಷ ಕೋಟಿ ಸಾಲ ಆಗಿದೆ ಆ ಸರ್ಕಾರದ್ದು. 4.5 ಲಕ್ಷ ಕೋಟಿ ಸಾಲ ತೀರಿಸಬೇಕು. ಸರ್ಕಾರ ತೀರಿಸಲ್ಲ, ನೀವೇ ತೀರಿಸ್ಕೋಬೇಕು ನಾಡಿನ ಜನ. ಇವತ್ತು ನಮ್ಮ ರಾಜ್ಯದಲ್ಲಿ ನಿಮಗೇನು 5 ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಆ 5 ಗ್ಯಾರಂಟಿಯನ್ನ ನಿಮಗೆ ಕೊಡ್ಲಿಕ್ಕೆ 51,000 ಕೋಟಿ ಖರ್ಚು ಮಾಡ್ತಾರೆ ವರ್ಷಕ್ಕೆ. ಆ 51,000 ಕೋಟಿ ನಿಮಗೆ ಕೊಡೋದಿಕ್ಕೆ ಈ 5 ಕಾರ್ಯಕ್ರಮ ಇದೆಯಲ್ಲ, ಪುಕ್ಕಟ್ಟೆ ಕರೆಂಟು ಅಂತಾರೆ, 3 ಬಲ್ಬ್ 4 ಬಲ್ಬ್ ಇರ್ತಕ್ಕಂಥ ಯಾವ್ದೋ ಹಳ್ಳಿ ಮನೆ ಒಳಗೆ 2,000 ರೂಪಾಯಿ ಬಿಲ್ ಬರ್ತಾವೆ ಹಲವಾರು ಕಡೆ. ನನಗೆ ತಂದು ತೋರ್ಸವ್ರೆ, ಅಣ್ಣ 3 ಬಲ್ಬ್ ಹಾಕೊಂಡಿದೀವಿ ಮನೆಗೆ, 2,000 ರೂಪಾಯಿ ಬಿಲ್ ಕಳಿಸವ್ರೆ, ನಾವು ಎಲ್ಲಿ ಕಟ್ಟೋದು ಅಂತಾರೆ ಹಳ್ಳಿಯ ನಮ್ಮ ಕೆಲವು ಮನೆಗಳಲ್ಲಿ. ಇದೆಲ್ಲ ಒಂದು ಭಾಗ. ಇನ್ನ ಬಸ್ ಫ್ರೀ ಪಾಸು, ಇದು ಗೃಹಲಕ್ಷ್ಮಿ, ಅದೆಂತದೋ ಇವನಿದೆಯಾ, ಅದು ಎಷ್ಟು ನಮ್ಮ ಹುಡುಗರು ದುಡ್ಡು ಬಂದೈತೆ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ನಾವು ಕೇಳಬೇಕಷ್ಟೇ ಬಂತು ಅಂತ. ಇಂಥ ಒಂದು ಯೋಜನೆಗೆ 51,000 ಕೋಟಿ ಖರ್ಚು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಈಗ ಅದಕ್ಕೆ ಅಡ್ವರ್ಟೈಸ್ಮೆಂಟು ಪ್ರತಿ ವರ್ಷ ಕಳೆದ 3 ವರ್ಷದಲ್ಲಿ ಪ್ರತಿ ವರ್ಷ ಕನಿಷ್ಠ 150ರಿಂದ 200 ಕೋಟಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡವ್ರೆ ಸರ್ಕಾರದಿಂದ. ಆ ಅಡ್ವರ್ಟೈಸ್ಮೆಂಟ್ ಕೊಡೋ ದುಡ್ಡು ನಿಮ್ಮ ದುಡ್ಡೇ, ಅವರೇನು ಕೈ ಬೆವರು ಸಂಪಾದನೆ ಮಾಡಿದ ದುಡ್ಡಲ್ಲ. 51,000 ಕೋಟಿ ನಿಮಗೆ ಕೊಡೋದಿಕ್ಕೆ ಸಾಲ ಎಷ್ಟು ಮಾಡ್ತಾವ್ರೆ ವರ್ಷಕ್ಕೆ ಯೋಚನೆ ಮಾಡಿದೀವಿ. 1.25 ಲಕ್ಷ ಕೋಟಿ ಪ್ರತಿ ವರ್ಷ ಸಾಲ ನಿಮ್ ತಲೆ ಮೇಲೆ ಏರಿಸ್ತಾವ್ರೆ. ಇದನ್ನ ನನ್ನ ತಾಯಿಂದ ಅರ್ಥ ಮಾಡ್ಕೊಳ್ಳಿ. 2,000 ರೂಪಾಯಿ ಕೊಟ್ಬಿಟ್ರು ಅಂತೇಳಿ ಅಯ್ಯೋ ಪರವಾಗಿಲ್ಲಪ್ಪ ನಮ್ ಗೃಹಲಕ್ಷ್ಮಿ 2,000 ಬಂತು ಅಂತ ನೀವು ಖುಷಿ ಪಟ್ರೆ ಮುಂದೆ ಈ ರಾಜ್ಯ ಬರ್ಬಾದ್ ಆಯ್ತದಲ್ಲ. ನಾನು ಬರ್ಬಾದ್ ಆಗುತ್ತೆ ಅಂತಲೂ ಹೇಳಲ್ಲ. ಕಾರಣ ನಮ್ಮ ರಾಜ್ಯದ ಖಜಾನೆ ಎಂದೂ ದರಿದ್ರ ಬರಲಿಲ್ಲ, ಎಂದೂ ಖಾಲಿಯಾಗಿಲ್ಲ. ಸಂಪತ್ತು ಭರಿತವಾದಂತ ರಾಜ್ಯ ಇದು ಈ ದೇಶದಲ್ಲಿ. ಈ ನಾಡಿನ ಜನತೆ ನೀವೇನ್ ಸಂಪಾದನೆ ಮಾಡ್ತೀರಿ, ಸರ್ಕಾರದ ಖಜಾನೆಯನ್ನ ತುಂಬಿಸ್ತಕ್ಕಂಥದ್ರಲ್ಲಿ ನಿಮ್ಮ ಶ್ರಮ ಏನಿದೆ, ನೀವು ನಿಮ್ಮ ಶ್ರಮದಲ್ಲಿ ಬರ್ತಕ್ಕಂಥ ಹಣ. ಇವತ್ತು ನೋಡಿ, ಈ ಒಂದು 51,000 ಕೋಟಿ ದುಡ್ಡು ಖರ್ಚು ಮಾಡಬೇಕು 5 ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಈಗ ಮೊನ್ನೆ ಒಂದು 700 ಹೊಸ ಮದ್ಯ ಇದು ಶಾಪ್ಗಳು ಮಾಡಕ್ಕೆ ಎಂತ ಲೈಸೆನ್ಸ್, ಅದು CL7 700 ಪರ್ಮಿಷನ್ ಕೊಡ್ತೀವಿ ಅಂತೇಳಿ ಪ್ರಾರಂಭ ಆಯಿತು. ಈಗಾಗಲೇ ಮೊನ್ನೆ ಯಾರೋ ಅಧಿಕಾರಿಗಳು ಒಂದು CL7ಗೆ 2.5 ಕೋಟಿ ರೂಪಾಯಿ ಲಂಚ ಕೇಳ್ತಾರೆ ಅಂದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಲೆಕ್ಕ ಮಾಡಿ ಯೋಚನೆ ಮಾಡಿದ್ವಿ. ಇವತ್ತು ಅದು ಒಂದು ಭಾಗ. 700 ಲೈಸೆನ್ಸ್ಗೆ ಇವರಿಗೆ 2.5 ಕೋಟಿ ಕೊಡೋದಾದ್ರೆ ಆ ಲೈಸೆನ್ಸ್ ತಗೋತದಲ್ಲ ಮಹಾನ್ ಭಾವ, ಅವನಿಗೆ ಸಂಪಾದನೆ ಎಷ್ಟಿರ್ಬೋದು? ಸರ್ಕಾರದ ಖಜಾನೆಗೆ ತುಂಬಿಸ್ತಾ ಇರೋ ನೀವು ದುಡ್ಡನ್ನ. ಈ ಸರ್ಕಾರ ಬಂದ್ಮೇಲೆ ಎಷ್ಟು ಬಾರಿ ಈ ಕ್ವಾರ್ಟರ್ ಬಾಟ್ಲ್ಗಳದ್ದು ಬೆಲೆ ಜಾಸ್ತಿ ಮಾಡಿದ್ರು? 3 ಬಾರಿ ಜಾಸ್ತಿ ಮಾಡೋದು. ಈಗ ವಿದ್ಯುತ್ ಶಕ್ತಿ ಬೆಲೆ ಅದೆಷ್ಟು ಬಾರಿ ಮಾಡಿದ್ರು? ಈಗ ಮತ್ತೀಗ ಏಪ್ರಿಲ್ಗೆ ಮತ್ತೀಗ ವಿದ್ಯುತ್ ಶಕ್ತಿ ಬೆಲೆ ಜಾಸ್ತಿ ಮಾಡಬೇಕು ಅಂತ ಹೊರಟರು. ಆಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ಫೀ ಮತ್ತೆ ಹೇಳ್ತಾ ಹೋದ್ರೆ ಹಲವಾರು ವಿಷಯ ಹೇಳ್ಬೋದು. ಇಷ್ಟೆಲ್ಲ ಮಾಡಿ ನಿಮ್ಮ ಜೋಬಿಗೆ ಕೈಯಾಗ ದುಡ್ಡು ಕಿತ್ಕೊತಾವ್ರೆ. 51,000 ಕೋಟಿ ಕೊಟ್ಟು 51,000 ಕೋಟಿ ಕೊಟ್ಟು ಅಂತಾರೆ. ಈ ರೀತಿ ಸರ್ಕಾರ ನಡೆಸೋದಾದ್ರೆ ನನಗೇನಾದ್ರೂ ನೀವು ಅಧಿಕಾರ ಕೊಟ್ಟರು 10,000 ರೂಪಾಯಿ ಕೊಡ್ತೀನಿ ತಿಂಗಳಿಗೆ ನನ್ನ ತಾಯಿಂದ.
ದೊಡ್ಡ ವಿಷಯ ಅಲ್ಲ. ಇವತ್ತು ನಮಗೆ ಬೇಕಾಗಿರೋದು ಹಲವಾರು ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸ, ಶಿಕ್ಷಣ, ಒಂದು ಉಚಿತವಾದಂತಹ ಶಿಕ್ಷಣ ನಮ್ಮ ಮಕ್ಕಳಿಗೆ ಇಂಗ್ಲಿಷು ಮತ್ತು ಕನ್ನಡ ಮೀಡಿಯಂ ಶಾಲೆಗಳಾಗಬೇಕು. ಹೇಳ್ತಾನೆ ಅವರೇ, ನಾವು ಪಬ್ಲಿಕ್ ಶಾಲೆ 2,000 ಕೊಡ್ತೀವಿ, ಪಬ್ಲಿಕ್ ಶಾಲೆ 2,000 ಮಾಡ್ತೀವಿ, 15,000 ಟೀಚರ್ ನೇಮಕ ಮಾಡ್ತೀವಿ 3 ವರ್ಷದಿಂದ ಹೇಳ್ತಾನೆ ಅವರೇ. ಎಷ್ಟು ಜನ ಟೀಚರ್ಗಳು ತಗೊಂಡವ್ರೆ ಸರ್ ಈ 3 ವರ್ಷದಲ್ಲಿ? ನಾವು 56,000 ಜನಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟೆ. ನಾನು ಇದ್ದಂತ 20 ತಿಂಗಳಲ್ಲಿ ಬಿಜೆಪಿ ನಾವು ಸರ್ಕಾರ ಮಾಡಿಸ್ಕೊಳ್ತೇವೆ. 56,000 ಕುಟುಂಬದ ನಮ್ಮ ಹೆಣ್ಣು ಮಕ್ಕಳು ಮತ್ತು ಯುವಕರಿಗೆ ಕೆಲಸ ಕೊಟ್ಟಿದ್ದೀವಿ. ಅದಷ್ಟೇ ಅಲ್ಲ, ಎಷ್ಟು ಕಾಲೇಜುಗಳು, ಸಬ್ಸ್ಟೇಷನ್ಗಳು, ಅವೆಲ್ಲ ನಾನು ಡೀಟೇಲ್ ಹೇಳಲಿಕ್ಕೆ ಹೋಗೋದಿಲ್ಲ. ನೀವೇನು ನಾವೀಗ ಬಂದಾಗ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ. ನನಗಿರ್ತಕ್ಕಂಥದ್ದು ಈ ನಾಡಿನ ಪ್ರತಿ ಕುಟುಂಬ ನೆಮ್ಮದಿಯಿಂದ ಬದುಕಬೇಕು. ನೀವು ಸಾಲಗಾರರಾಗಬಾರ್ದು. ನಾನು 2 ಬಾರಿ ರೈತರ ಸಾಲ ಮನ್ನಾ ಮಾಡಿದಾಗಲೂ, 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾನು ಮಾಡಿದಂತ ಸಾಲ ಎಷ್ಟು, ನನ್ನ ಕಾರ್ಯಕ್ರಮಗಳನ್ನು ಕೊಡ್ಲಿಕ್ಕೆ ನಿಮಗೆ ಇವರು ಎಷ್ಟೆಷ್ಟು ಮಾಡವ್ರೇನ ತೆಗೀರಿ ಪ್ರತಿ ವರ್ಷ. ನಾನು ರೈತರ ಮೇಲೆ, ಜನಗಳ ಮೇಲೆ, ಈ ರಾಜ್ಯದ 6.5 ಕೋಟಿ ಜನಗಳ ಮೇಲೆ ಯಾವುದೇ ರೀತಿಯ ಹೆಚ್ಚಿನ ತೆರಿಗೆನೂ ಹಾಕಲಿಲ್ಲ, ಸಾಲದ ಹೊರೆನೂ ನಿಮ್ಮ ಮೇಲೆ ಹೊರಿಸಿಲ್ಲ ಹೆಚ್ಚು. ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೊದಲನೇ ವರ್ಷ 300 ಕೋಟಿ ನಾನು ಸಾಲ ಮಾಡಿದ್ದೆ. 300 ಕೋಟಿ ಅಷ್ಟೇ. ಮೊದಲನೇ ಬಾರಿಗೆ ಶಾಸಕನಾದೆ. ಕೆಲವು ರಾಜಕೀಯದ ಬೆಳವಣಿಗೆ ಒಳಗೆ ಮೊದಲನೇ ಬಾರಿ ಶಾಸಕನಾಗಿ 25 ತಿಂಗಳು ಮುಖ್ಯಮಂತ್ರಿ ಆಗಬೇಕಂತ ಒಂದು ಅವಕಾಶ ದೊರಕಿತು. ಯಾವ ರೀತಿ ಕೆಲಸ ಮಾಡಿದ್ದೇನೆ, ಸರ್ಕಾರ ಯಾಕೆ ನಡಿಬೇಕು ಅನ್ನೋದನ್ನ ತೋರಿಸಿದ್ದೇನೆ. ಒಂದು ಬಾರಿ ನನಗೆ ಅವಕಾಶ ಕೊಡಿ, ಎಂತೆಂಥವ್ರನ್ನ ಮಾಡಿದ್ದೀನಿ. ನಾನು ನಿಮ್ಮ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಬಿಜೆಪಿ ಮತ್ತು JDS ನ ಮೈತ್ರಿ ಏನಿದೆ, ನೀವು ಮನಸ್ಸು ಮಾಡಿದ್ರೆ ಈ ಬಾರಿ ಬಿಜೆಪಿ ಮತ್ತು ಮೈತ್ರಿಯಿಂದ 180ರಿಂದ 200 ವಿಧಾನಸಭಾ ಕ್ಷೇತ್ರ ನಾವು ಗೆಲ್ತೀವಿ ಈ ಬಾರಿ. ಪಕ್ಕದ ಬಿಹಾರದಲ್ಲಿ ನೋಡಿದ್ರಿ, ಉತ್ತರ ಇಂಡಿಯಾದಲ್ಲಿ 243 ಸ್ಥಾನದಲ್ಲಿ 207 ಸ್ಥಾನ ಗೆದ್ರಲ್ಲಿ. ಈ ಮೊನ್ನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 6 ಸ್ಥಾನ ಗೆದ್ದವರು. ಎಲ್ಲಿದೆ JDS, ಎಲ್ಲಿದೆ ಬಿಜೆಪಿ ಅಂತಾರೆ. ಇನ್ನೊಂದು 3-4 ವರ್ಷದಲ್ಲಿ ಕಾಂಗ್ರೆಸ್ ಭವಿಷ್ಯ ಸಂಪೂರ್ಣ ಈ ದೇಶದಲ್ಲೇ ಇರೋದಿಲ್ವೇನೋ ಅಂತಕ್ಕಂಥ ನನ್ನ ಅಭಿಪ್ರಾಯ. ನಾನು ಹಲವಾರು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬಹುದು. ನಿಮ್ಮ ಪ್ರೀತಿ ಏನಿದೆ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ದೇವೇಗೌಡ ಅದಂತೂ ಗೌಡ್ರ ಗೌಡ ದೇವೇಗೌಡ ಅಂತ ನಮ್ಮ ಹುಡುಗರು ಕೆಲವು ಸ್ನೇಹಿತರುಗಳು ಕೂಕೊಂಡ್ಬಂದಿದ್ರು. ಇದೆಲ್ಲ ನೋಡ್ತಾ ಇದ್ದೀನಿ. ಒಂದು ನೀವು ಚುನಾವಣೆ ಟೈಮಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನಾನು ಕೈ ಜೋಡಿಸಿ ಮನವಿ ಮಾಡ್ತೀನಿ, 2,000ಕ್ಕೆ ಮರಳಾಗಬೇಡಿ. ರಾಜ್ಯ ಹಾಳು ಮಾಡ್ತಾರೆ. ನಿಮ್ಮ ಬದುಕು ನೀವು ಕೈ ಹಿಂಗೆ ನೀಡಬೇಡಿ. ಒಂದು ಅವಕಾಶ ಕೊಡಿ ನಮಗೆ. ಮೈತ್ರಿ ಸರ್ಕಾರ ನಾವು ಮಾಡಬೇಕು ಅಂತ ಹೊರಟಿದ್ದೇವೆ. ಒಂದು ಅವಕಾಶ, 5 ವರ್ಷದ ಸರ್ಕಾರ. ಯಾಕೆಂದ್ರೆ ನಾನು ಎಷ್ಟು ವರ್ಷ ಬದುಕ್ತೀನಿ ನನಗೆ ಗೊತ್ತಿಲ್ಲ. ನನ್ನ ಆಯುಷ್ ಭಗವಂತ ಎಷ್ಟು ಕೊಟ್ಟಿದ್ದಾನೆ ನನಗೆ ಗೊತ್ತಿಲ್ಲ. 5 ಬಾರಿ ಸಾವಿನ ಅಂಚಿಗೆ ಹೋಗಿ ಬಂದಿರತಕ್ಕಂಥವ್ರು ನಾನು. 3 ಬಾರಿ ಹೃದಯದ ಒಂದು ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿಸ್ಕೊಂಡಿದ್ದೇನೆ. ಇನ್ನೊಂದು ಬಾರಿ ಯಾವ ಒಂದು ಬ್ರೈನ್ ಮೇಲೆ ಎಫೆಕ್ಟ್ ಆದಂಥದ್ದು ಇರ್ಬೋದು. ಇದು ಎಲ್ಲದರಿಂದ ನನಗೆ ಜೀವ ಕೊಟ್ಟಿರ್ತಕ್ಕಂಥದ್ದು ಈ ತಾಯಿ ಮಾರಮ್ಮ ದೇವಿ ಅಂತ ದೇವರೇನಿದೆ, ಇಂಥ ದೇವರಿಂದ ಬರುತ್ತಿದ್ದೆ. ನಾನು ಅದಕ್ಕೋಸ್ಕರನೇ ಇವತ್ತು ನಾನು ಪ್ರತಿಯೊಂದು ಕಡೆ ಇಡ್ತಾ ಇರ್ತಕ್ಕಂಥದ್ದು. ನನ್ನ ಆಯುಷ್ ಎಷ್ಟು ದಿವಸ ಇದೆಯೋ ಗೊತ್ತಿಲ್ಲ. ಆದ್ರೆ ನನಗೆ 5 ವರ್ಷದ ಸರ್ಕಾರವನ್ನ ನೀವು ಕೊಟ್ರೆ ಈ ರಾಜ್ಯದಲ್ಲಿ, ಅದು ಕುಮಾರಸ್ವಾಮಿದು JDS ಬಿಜೆಪಿ ಸರ್ಕಾರ ಅಲ್ಲ, ಈ ನಾಡಿನ 6.5 ಕೋಟಿ ಜನತೆಯ ಸರ್ಕಾರ ಇದೆ. ಅಂತ ಸರ್ಕಾರ ರಾಮರಾಜ್ಯ ಅಂತಕ್ಕಂತ ಹೇಳ್ತೀರಿ. ಅದನ್ನ ಈ ರಾಜ್ಯದಲ್ಲಿ ನಾವು ಕಾಣಬೇಕು ಅಂದ್ರೆ ಒಂದು ಬಾರಿ ನನ್ನ ಪರೀಕ್ಷೆ ಮಾಡಿ. ಆ ದೇವರ ಸನ್ನಿಧಾನ ಪೂಜೆ ಮಾಡಿ ಬಂದಿದ್ದೇನೆ. ಒಂದು ಬಾರಿ ಪರೀಕ್ಷೆ ಮಾಡಿ ನಾನು ಏನ್ ಕೆಲಸ ಮಾಡಬಲ್ಲೆ ಅನ್ನೋದನ್ನು. ನನಗೇನು ಹಣದ ಅವಶ್ಯಕತೆ ಇಲ್ಲ. ನಾನು ಹಣ ಸಂಪಾದನೆ ಮಾಡಿಲ್ಲ. ನಾನು ಸಂಪಾದನೆ ಮಾಡಿದ್ದು ನಿಮ್ಮಂತ ಹಳ್ಳಿಯ ನನ್ನ ತಂದೆ ತಾಯಿದಿರಿ ಅತ್ಯಂತ ಹೃದಯ ವೈಶಾಲ್ಯತೆ ಇಟ್ಕೊಂಡು ಇವತ್ತು ಮುಗ್ಧವಾದಂತ ಬದುಕನ್ನ ನಡೆಸ್ತಾ ಇರತಕ್ಕಂಥವ್ರು ನೀವು ನಮ್ಮ ಹಳ್ಳಿಯ ಜನ. ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಇಲ್ಲಿವರೆಗೆ ಬದುಕಿದ್ದೇವೆ. ನಿಮ್ಮ ಒಂದು ಬದುಕನ್ನು ಸರಿಪಡಿಸಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಆ ದೃಷ್ಟಿಯಿಂದ ಇವತ್ತು ನನ್ನ ಆರೋಗ್ಯದ ಪರಿಸ್ಥಿತಿಗಳು ಇನ್ನೂ ಚೆನ್ನಾಗಿಲ್ಲ. ನನಗೆ ಡಾಕ್ಟರ್ಗಳು ಇನ್ನೂ ಸ್ವಲ್ಪ ದಿವಸ ನೀವು ಓಡಾಡ್ತಕ್ಕಂಥದ್ದು ನಿಲ್ಲಿಸಬೇಕು ಅಂತಾರೆ. ಆದ್ರೂ ಮನಸ್ಸು ತಡೆಯಲ್ಲ. ಇವತ್ತು ಬೆಳಗ್ಗೆ 9 ಗಂಟೆಗೆ ಹೊರಟವನು ಮಂಡ್ಯ ಜಿಲ್ಲೆಯ ಪ್ರವಾಸ ಮುಗಿಸಿ ಇಲ್ಲಿ ಬರಬೇಕಾದ ಕಾರಣ ನನ್ನ ಆರೋಗ್ಯಕ್ಕಿಂತ ನಿಮ್ಮ ಪ್ರೀತಿ ಇದೆಯಲ್ಲ, ಅದು ನಾನು ಬೆಲೆ ಕಟ್ಟಕ್ಕಾಗಲ್ಲ.
ಇವತ್ತು ಸುರೇಶ್ ಗೌಡರು ನಿಂಗಪ್ಪನರ ಒಂದು ಅಪೇಕ್ಷೆ ಏನಿತ್ತು ಬಂದಿದ್ದೇನೆ. ನಮ್ಮನ್ನು ನಂಬಿ ನಿಮ್ಗೆ ದ್ರೋಹ ಮಾಡಲ್ಲ, ಯಾವುದೇ ಕಾರಣಕ್ಕೂ ದ್ರೋಹ ಮಾಡಲ್ಲ. ದೇವಸ್ಥಾನದ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ನೀವೇನು ನಂಬಿದ್ದೀರಿ ದೇವೇಗೌಡರನ್ನ, ಒಬ್ಬ ರೈತನ ಮಗನಾಗಿ 62 ವರ್ಷ ರಾಜಕೀಯ ಮಾಡಿ ಅವ್ರ ಮುಖ್ಯಮಂತ್ರಿ 18 ತಿಂಗಳು, ಪ್ರಧಾನಮಂತ್ರಿ 10 ತಿಂಗಳು, ಒಂದು 2 ವರ್ಷ ನೀರಾವರಿ ಮಂತ್ರಿ. ಆದರೆ ಅವ್ರಿಗೆ ದೇಶಕ್ಕೆ ಕೊಟ್ಟಂತ ಕೊಡುಗೆ ಬಹುಶಃ ಇತಿಹಾಸಕಾರರು ಬರೆದಿದ್ದಾರೆ. ಈಗಾಗಲೇ ಅವ್ರು ಏನ್ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಪ್ರೀತಿಯಿಂದ ಕೂಗ್ತೀರಿ ನೀವೆಲ್ಲ. ಆದರೆ ಅವರು ಬದುಕಿರೋದ್ರೊಳಗೆ 94 ವರ್ಷ ಅಂತ ಹೇಳ್ತಾ ಇದ್ರು. ಅವರು ಬದುಕಿರೋದ್ರೊಳಗೆ ಈ ಮೈತ್ರಿ ಸರ್ಕಾರ ತರಬೇಕು ಅಂತ ಹೇಳಿ ನಮ್ಮ ಆರೋಗ್ಯ ಲೆಕ್ಕಿಸದೆ ನಾನು ಹೋರಾಟ ಏನು ಪ್ರಾರಂಭ ಮಾಡಿದ್ದೇನೆ. ಬಹುಶಃ ಇವತ್ತಿನಿಂದ ಪ್ರಾರಂಭ ಆಗಿದೆ. ನಾಳೆ ಹಾಸನದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಜನ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜನತಾ ದಳದ 25 ವರ್ಷಗಳನ್ನೇನು ಮುಗಿಸಿದ್ದಾರೆ ದೇವೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಾಳೆ ಹಾಸನದಲ್ಲಿದೆ. ಒಂದು ಹೋರಾಟ ಇವತ್ತು ಬಿಜೆಪಿ ಜೆಡಿಎಸ್ ಜೊತೆಗೂಡಿ ನಮ್ಮ ಹೋರಾಟ ಏನು ಪ್ರಾರಂಭ ಮಾಡಿದ್ದೇವೆ. ವಿಧಾನಸಭೆಯಲ್ಲಿ ಬೆಂಗಳೂರು ನಡೀತಾ ಇರೋದು ನೋಡ್ತಾ ಇದೆ. ಇವತ್ತು ಬೆಳಗ್ಗೆ ನಿನ್ನೆಯಿಂದ ಯಾವ ರೀತಿ ಈ ಡ್ರಾಮಾಗಳು ನಡೀತಾ ಇದೆ. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಅನುಕೂಲ ಆಗ್ತದ? ಕಾಂಗ್ರೆಸ್ನ ಸರ್ಕಾರ ಇವತ್ತು ನಡ್ಕೋತಿರ್ತಕ್ಕಂಥ ರೀತಿಯಿಂದ ನಮ್ಮ ಹಳ್ಳಿಯ ಜನರ ಬದುಕೇನಾಗ್ಬಹುದು, ಯುವಕರ ಬದುಕೇನಾಗ್ಬಹುದು ಯೋಚನೆ ಮಾಡಿ. ಇಂಥ ಕೆಟ್ಟ ಸರ್ಕಾರ ಬಹುಶಃ ಈ ದೇಶದಲ್ಲಿ ಮತ್ತಿನ್ನೆಂದೂ ಬರೋಕ್ಕೆ ಸಾಧ್ಯ, ನೀವು ನೋಡೋಕ್ಕೂ ಸಾಧ್ಯ ಇಲ್ಲ. ಹಗಲು ದರೋಡೆ ಸರ್ಕಾರ ಇದೆ. ನಾನು ಹೇಳಿದೆ, ಇವತ್ತು ನಮ್ಮ ರೈತರು ಬೆಳೆ ಬೆಳೀತೀರಿ, ಬೆಳೆ ಬೆಳೆದು ಒಂದೊಂದು ಬಾರಿ ಈಗ ಮೆಕ್ಕೆಜೋಳ 54 ಲಕ್ಷವೋ ಮೆಟ್ರಿಕ್ ಟನ್ ಏನು ಬೆಳೆ ಬೆಳೆದಿದ್ದಾರೆ. ಅದನ್ನ ಕೊಂಡ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಇವರಿಗೆ. ನಮ್ಮ ರೈತರು ಬೆಳೆದಂತ ಬೆಳೆ ಇವತ್ತು ನಾವೇನಾದರೂ ಮಾರಾಟಕ್ಕೆ ನೀವು ತಗೊಂಡೋದ್ರೆ MSP ದರದಲ್ಲಿ ಕೇಂದ್ರ ಸರ್ಕಾರದವರು ಪರ್ಮಿಷನ್ ಕೊಡಬೇಕು ಕೊಂಡ್ಕೊಳ್ಳಿಕ್ಕೆ ಅಂತ. ಕೇಂದ್ರ ಸರ್ಕಾರ MSP ದರವನ್ನ ನಿಗದಿ ಮಾಡಾಗಿದೆ. ನಾವು ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ, ನಾವು MSP ದರಕ್ಕಿಂತ ರೇಟ್ ಕಡಿಮೆ ಆದಾಗ ಅದರ ಮ್ಯಾಚಿಂಗ್ ಗ್ರಾಂಟ್ ಏನಿದೆ ಅದನ್ನ ರೈತರಿಗೆ ಕೊಟ್ಟು ನಾವು ಖರೀದಿ ಮಾಡಬೇಕು. ಎಷ್ಟು ಖರೀದಿ ಮಾಡಿದ್ದೇವೆ ಅದರ ಪ್ರಮಾಣದ ಹಣ ಏನಿದೆ ಅದನ್ನ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ತಗೊಂಡು ರಾಜ್ಯದ ಖಜಾನೆಗೆ ವಾಪಸ್ ತಗೋಬೇಕು. ಇದು ಇರ್ತಕ್ಕಂಥ ಒಂದು ಸಿಸ್ಟಮ್. ನಾನು ರಾಜ್ಯ ಆಳಿದ್ದೇನೆ 2 ಬಾರಿ. ನನ್ನ ಕಾಲದಲ್ಲಿ ಯಾವ ರೀತಿ ನಡೆಸಿದ್ದೇನೆ ಅಂತಕ್ಕಂಥದ್ರಿಂದ ಹೇಳ್ತಾ ಇದ್ದೇನೆ. ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಅಂತ. ಇಲ್ಲಿ ನಮ್ಮ ರೈತರು ಬೆಳೆದಂತ ಬೆಳೆನ ಪ್ರಾರಂಭಿಕ ಹಂತದಲ್ಲೇ ಬೆಲೆ ಕುಸಿತಾ ಇದ್ರೆ ರೈತರಿಂದ ನೇರವಾಗಿ ಖರೀದಿ ಮಾಡಿದೆ. ಇದು ಖರೀದಿ ಕೇಂದ್ರನ ಒಂದು 4 ತಿಂಗಳು 5 ತಿಂಗಳು ಮುಂದಕ್ಕೆ ಹಾಕ್ತಾರೆ. ಖರೀದಿ ಕೇಂದ್ರನೇ ಓಪನ್ ಮಾಡಲ್ಲ. ಖರೀದಿ ಕೇಂದ್ರ ಯಾವಾಗ ಓಪನ್ ಮಾಡ್ತಾರೆ? ಈ ಸರ್ಕಾರದಲ್ಲಿ ಕೆಲವು ಬ್ರೋಕರ್ಗಳನ್ನ ಇಟ್ಕೊಂಡವ್ರಲ್ಲ, ಆ ಬ್ರೋಕರ್ಗಳ ಹತ್ರ ಹೋಗಿ ನಮ್ಮ ರೈತರು ಸಾಲ ಮಾಡಿರ್ತಾರೆ ಬೆಳೆ ಬೆಳಿಲಿಕ್ಕೆ. ಆ ಸಾಲ ತೀರಿಸಲಿಕ್ಕೋಸ್ಕರ ಆ ಸಾಲಗಾರರು ಹೊಡೆತ ತಡಿಲಾರದೆ ಆ ಬ್ರೋಕರ್ಗಳಿಗೆ ಹೋಗ್ಬಿಟ್ಟು ಆ ಮಾಲ್ ಕೊಟ್ಬಿಡ್ತಾರೆ, ಬೆಳೆದಿರೋ ಮಾಲ್. ಆಮೇಲೆ ಸರ್ಕಾರ ಆಗ ಖರೀದಿ ಕೇಂದ್ರ ಅಂತ ಹೇಳ್ತಾರೆ. ಆ ಬ್ರೋಕರ್ಗಳಿಗೆ ಖರೀದಿ ಮಾಡಕ್ಕೆ ಅವಕಾಶ ಕೊಡ್ತಾರೆ. ಬಹುಶಃ ನಮ್ಮ ರೈತರಿಗೆ ಬಹಳ ಜನಕ್ಕೆ ಇದು ಅರ್ಥ ಆಗಿದೆ. ನೀವು ನೋಡಿದ್ರಿ ನಿಮ್ಮ ಪರಿಸ್ಥಿತಿಗಳು ಯಾವ ರೀತಿ ಅನುಭವಿಸಿದ್ದೀರಿ ಅಂತ. ಇಂಥ ಸರ್ಕಾರವನ್ನ ತೆಗೆದು ನಿಮ್ಮ ಬದುಕನ್ನು ಸರಿಪಡಿಸ್ಕೊಳ್ತಕ್ಕಂಥ ನಿಮ್ಮ ಒಂದು ನಿರೀಕ್ಷೆ ಮೇರೆ, ನಿಮ್ಮ ಒಂದು ಆದೇಶದ ಮೇರೆಗೆ ನಡೆಯತಕ್ಕಂಥ ಸರ್ಕಾರ ಈ ರಾಜ್ಯದಲ್ಲಿ ತರತಕ್ಕಂಥದ್ದಕ್ಕೆ ಇವತ್ತು ದೇವಸ್ಥಾನಕ್ಕೆ ಏನು ಬಂದಿದ್ದೇನೆ, ಪ್ರೀತಿಯಿಂದ ಮನೆಯ ಮಗನೋ ತಮ್ಮನೋ ಅಣ್ಣನೋ ಬಂದಿದ್ದಾನೆ ಅಂತಕ್ಕಂಥ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀರಿ. ನಮ್ಮನ್ನೆಲ್ಲ ಒಂದು ಅವಕಾಶವನ್ನ ಈ ಮೈತ್ರಿ ಸರ್ಕಾರ ತರಲಿಕ್ಕೆ ಅವಕಾಶ ಕೊಡಿ. ನಿಮ್ಮ ಬದುಕನ್ನು ಸರಿಪಡಿಸ್ಕೊಡದೇ ಇದ್ರೆ ಮತ್ತೆಂದೂ ನಿಮ್ಮ ಹತ್ರ ಬರಲ್ಲ. ಬದುಕ್ತೀನಿ ನಾನು ನಿಮ್ಮ ಆಶೀರ್ವಾದದಲ್ಲಿ. ನನಗೆ ಹಲವಾರು ಸಮಸ್ಯೆಗಳಿದೆ, ಹಲವಾರು ಸಮಸ್ಯೆ ಇದೆ. ಆದ್ರೆ ಒಂದು ನನ್ನ ವಿಶ್ವಾಸ ಇದೆ, ಇನ್ನೂ ಒಂದು 10-15 ವರ್ಷ ನಿಮ್ಮ ಜೊತೆಲಿ ಬದುಕ್ತೀನಿ ನಾನು. ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ನಿಮ್ಮ ಋಣ ತೀರಿಸ್ತೀನಿ. ದಯವಿಟ್ಟು ಒಂದು ಬಾರಿ ಮುಂದಿನ ಚುನಾವಣೆಗೆ ಯಾವಾಗಲೇ ಬರಲಿ. ಇವತ್ತು ನೋಡ್ತಾ ಇದ್ದೀರಾ ಮುಖ್ಯಮಂತ್ರಿ ಕುರ್ಚಿಗೆ ಇಷ್ಟು ಹೊಡೆದಾಟ ಮಾಡ್ಕೋಬೇಕು. ಒಬ್ರು ಕುರ್ಚಿ ಬಿಡಲ್ಲ ಅಂತಾರೆ, ಇನ್ನೊಬ್ರು ಕುರ್ಚಿ ಬಿಡು ಅಂತಾರೆ. ಇದು ಎಷ್ಟು ದಿವಸ? 3 ವರ್ಷದಿಂದ ಏನ್ ನಾಟಕ ಇದು? ಅದೊಂದು ಹೈಕಮಾಂಡ್ ಅಂತ ಇಲ್ವಾ ಕೇಂದ್ರದಲ್ಲಿ? ಏನ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಳ್ಳದೆ ರಾಜ್ಯದಲ್ಲಿ ಯಾವುದೇ ರೀತಿಯ ಸರ್ಕಾರದ ಕೆಲಸಗಳು ಸ್ಥಗಿತ ಏನಾಗಿದೆ. ಇವರಿಬ್ಬರು ಮುಖ್ಯಮಂತ್ರಿಯ ಒಂದು ಹಂಚಿಕೆ ವಿಷಯದಲ್ಲೇ ಈ 3 ವರ್ಷ ಕಾಲ ಕಳೆದ್ರು ಕುರ್ಚಿ ಕಿತ್ತಾಟದಲ್ಲಿ. ಇನ್ನೇನು ಅದು ಹೊರತುಪಡಿಸಿ ಇನ್ನೇನು ಮಾಡಲಿಲ್ಲ. 51,000 ಕೊಟ್ಟು 51,000 ಕೋಟಿ ಕೊಟ್ಟು ಇದು ಬಿಟ್ರೆ ಇವ್ರಿಗೆ ಏನು ಬಂಡವಾಳ ಇಲ್ಲ. ಇದನ್ನ ನಂಬೇಡಿ.
ನಿಮ್ಮದೇ ಆದಂತ ಜನಪರವಾದಂತ ಸರ್ಕಾರ ತರಲಿಕ್ಕೆ ಮುಂದೆ ನಿಮ್ ಕೈನಲ್ಲೇ ಆ ಶಕ್ತಿ ಇದೆ. ಆ ತಾಯಿ ಮಾರಮ್ಮ ತಾಯಿ ನಿಮ್ಮ ಹೃದಯದಲ್ಲಿ ಈ ರಾಜ್ಯದ ಒಂದು ಒಳ್ಳೆಯ ಒಂದು ಬೆಳಕನ್ನು ಹಚ್ಚಿಸಬೇಕು ಅಂತ ನನ್ನ ತಂಗಿ ಏನೋ ಹೇಳಿ ಬೆಳಕು ಹಚ್ಚೋದು ದೀಪ. ಆ ದೀಪ ನಿಮ್ಮ ಕುಟುಂಬದಲ್ಲಿ, ಪ್ರತಿ ಕುಟುಂಬದಲ್ಲಿ ಬೆಳಕನ್ನು ಕಾಣಬೇಕು ಅಂದ್ರೆ ನಿಮ್ಮ ಕೈನಲ್ಲೇ ಏನಿದೆ. ಮುಂದಿನ ದಿನಗಳಲ್ಲಿ ತೀರ್ಮಾನ, ಒಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳಿ ಅಂತೇಳಿ ನಿಮ್ಮೆಲ್ಲರಿಗೂ ನಮಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.